ಒಂದು ಮುಂಜಾವಿನಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವೆನೆ ಸೋಸಿ ಬಹ ಸುಳಿಗಾಳಿ. ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಒಂದು ಮುಂಜಾವಿನಲಿ ತುಂತುರಿನ ಸೋನೆ ಮಳೆ ಸೋ ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊತಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಅಭ್ಯಾಸ ಚೆನ್ನಾಗಿ ನಡೆಸ್ತಿದ್ದೀರಲ್ಲ? ಓಕೆ, ನೀವು ಅನ್ಕೋಬೋದು, ಏನೋ ಮ್ಯಾಮ್ ಹಾಗೆ ಓದ್ತಿದ್ದೀವಿ ಅಷ್ಟೇ, ನಮಗೆ ಸಾಧ್ಯ ಆಗ್ತಿಲ್ಲ, ಟೈಮ್ ಎಲ್ಲ ವೇಸ್ಟ್ ಮಾಡಿಬಿಟ್ಟೆ. ತುಂಬ ಜನ ಮಕ್ಕಳು ನನ್ನ ಕಮೆಂಟ್ಸಲ್ಲಿ ನೋಡ್ತಿದ್ದೀನಿ, ಕೆಲವೊಂದಿಷ್ಟು ಜನ ಮಕ್ಕಳು ಹಾಕ್ತಿದ್ದೀರ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಕೆಲವೊಂದಿಷ್ಟು ಜನ. ಹೌದಾ? ಸೊ ಎಕ್ಸಾಮ್ ಟೈಮ್ ಬಂದರೆ ಈ ನಿರಾಶೆ ಏನಿರುತ್ತಲ್ಲ, ನಿರಾಶೆ, ಈ ನೆಗೆಟಿವಿಟಿ ನಮ್ಮ ಹತ್ರ ಬರೋದು ಸ್ವಲ್ಪ ಸಹಜ. ಹೌದಾ? ನಾವೇನೋ ಅಂದ್ಕೊಂಡಿರ್ತೀವಿ, ಅದೇನೋ ಆಗುತ್ತೆ. ಯಾಕೆ ಅಂದರೆ ನಾವು ಇಷ್ಟೇ ಟೈಮಲ್ಲಿ ಇದನ್ನ ಓದ್ಬಿಡ್ಬೋದು ಅಂತ ಇಮ್ಯಾಜಿನೇಷನ್ ಮಾಡಿರ್ತೀವಿ. ಆದರೆ ಪುಸ್ತಕ ತೆಗ್ದಾಗ ಗೊತ್ತಾಗುತ್ತೆ ಇದಕ್ಕಿನ್ನೂ ಟೈಮ್ ಬೇಕು ಅಂತ. ಅವೆಲ್ಲ ಏನು ಮಾಡ್ತವೆ, ನಿರಾಸೆ ಆಗೋದಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಆದರೆ ಚಿಂತೆ ಮಾಡಬೇಡಿ, ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ ಅಂತ ಮಾತ್ರಕ್ಕೆ ವೇಸ್ಟ್ ಮಾಡೋದಲ್ಲ. ಇವಾಗ ಕ್ರೂಷಿಯಲ್ ಟೈಮ್, ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಇನ್ನೂ ಕಾಲ ಮಿಂಚಿಲ್ಲ, ನೀವೆಲ್ಲ ಓದಲಿಕ್ಕೆ ಶುರು ಮಾಡಿ. ಇನ್ನೂ ಟೈಮ್ ಇದೆ ನಿಮಗೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ನಿಮಗೆ ಮಾರ್ಚ್ ಎಂಡಿಂಗಲ್ಲಿ ಇರುವಂಥದ್ದು ಎಕ್ಸಾಮು. ಓಕೆ, ಮಾರ್ಚನ್ನು ಬಿಡ್ರಿ, ನಾನು ಹೇಳೋದು ಮಾರ್ಚನ್ನು ಬಿಟ್ಟು ಓದಲಿಕ್ಕೆ, ಮಾರ್ಚ್ ರಿವಿಷನಿಗಿರಲಿ, ಪೂರ್ತಿ ರಿವಿಷನಿಗಿರಲಿ. ಡಿಸೆಂಬರ್, ಜನವರಿ, ಫೆಬ್ರವರಿನ ಓದೋದಕ್ಕೆ, ಚೆನ್ನಾಗಿ ಓದೋದಕ್ಕೆ ಇಟ್ಕೊಳ್ಳಿ. ನೀವು ಟ್ರಸ್ಟ್ ಮೀ, ನಿಮ್ಮ ಹತ್ರ ತುಂಬ ಶಕ್ತಿ ಇದೆ, ಯು ಕ್ಯಾನ್ ಡೂ ಇಟ್. ನೀವು ಆರಾಮಾಗಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ನಾನೊಂದು ಚಿಕ್ಕ ಕಥೆ ಹೇಳ್ತೀನಿ. ಏನು ಅಂದರೆ, ಬೇಗ ಹೇಳಿ ಮುಗಿಸ್ತೀನಿ. ಒಂದು ಊರಲ್ಲಿ ಇಬ್ಬರು ಹುಡುಗಿರಿದ್ರಂತೆ. ಇಬ್ಬರು ಹುಡುಗಿರಲ್ಲ, ಒಂದು ಹುಡುಗ 10 ವರ್ಷದ ಹುಡುಗ, ಒಬ್ಳು ಚಿಕ್ಕ ಹುಡುಗಿ 6 ವರ್ಷದ ಹುಡುಗಿ. ಇಬ್ಬರು ಆಟ ಆಡ್ತಿದ್ರು, ಫ್ರೆಂಡ್ಸ್ ಅವರಿಬ್ರು, ಹಳ್ಳಿ ಅದು. ಓಕೆ, ಏನಾಯಿತು ಅಂದರೆ ಆ ಹುಡುಗ ಮತ್ತು ಆ ಹುಡುಗಿ ಇಬ್ಬರು ಹಿಂಗೆ ಸಣ್ಣ ಹುಡುಗರು ಆಟ ಆಡಬೇಕಾದ್ರೆ ಬಾವಿ ಹತ್ರ ಹುಡುಗ ಏನು ಮಾಡ್ದ, ಆಟಾಡ್ತಾ ಅಲ್ಲಿ ಬಗ್ಗಿ ನೋಡಿ ಬಿದ್ದುಬಿಟ್ಟ. ನೀರಿರೋ ಬಾವಿ. ಓಕೆ, ಸೊ ಏನಾಯಿತು ಅಂದರೆ ಆ ಹುಡುಗಿ ಚಿಕ್ಕವಳು ಪಾಪ, ಆಕೆಗೆ ಹೆಂಗೆ ಬರುತ್ತೆ ಸ್ವಿಮ್ಮಿಂಗು, ಈಜಲಿಕ್ಕೆ ಬರಲ್ಲ, ಹುಡುಗಗೂ ಬರಲ್ಲ. ಏನು ಮಾಡ್ಬೇಕು ಆ ಹುಡುಗಿ? ನೀವು ಬಾವಿನ ನೋಡಿರ್ತೀರ, ಹೌದಾ? ಬಾವಿಗೆ ಏನಿರುತ್ತೆ, ವೀಲ್ ಇರುತ್ತೆ, ಹೌದಾ? ಸೊ ಆ ವೀಲನ್ನು ಯೂಸ್ ಮಾಡಿ, ಓಕೆ, ಬಾವಿನ ನೋಡಿರ್ತೀರ ನೀವು, ಫಿಲಿಮಲ್ಲೋ ಎಲ್ಲಾದರೂ ನೋಡಿರ್ತೀರ, ಎದುರಿಗೆ ನೋಡಿಲ್ಲ ಅಂದರು, ಹೌದಾ? ಸೊ ಆ ವೀಲ್ ಏನಿರುತ್ತಲ್ಲ, ಅದರಲ್ಲಿ ಆ ಹಗ್ಗನ ಹಾಕಿಬಿಟ್ಟು, ಏನು ಬಕೀಟ್ ಅಥವಾ ಕೊಡ ಏನಾದರೂ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಆ ಹಗ್ಗ ಇರುತ್ತಲ್ಲ, ಹಗ್ಗನ ನಾವು ಬಕೀಟು ಅಥವಾ ಕೊಡಕ್ಕೆ, ಅದರ ಕುತ್ತಿಗೆಗೆ, ಕಂಠಕ್ಕೆ ಸುತ್ತಬಿಟ್ಟು ಬಾವಿಯೊಳಗೆ ಇಳಿಬಿಡ್ತೀವಿ, ಹೌದಾ? ಅದರಿಂದ ನೀರು ಸೇದುತ್ತೀವಿ. ಇದು ಪ್ರೋಸೆಸ್ಸು. ಆ ಹುಡುಗಿ ಏನು ಮಾಡ್ತಾಳೆ, ಅಲ್ಲೇ ಹಗ್ಗ ಮತ್ತು ಬಕೀಟ್ ಇರುತ್ತೆ, ಬಕೀಟನ್ನ ಹಗ್ಗಕ್ಕೆ ಜಾಯಿನ್ ಮಾಡಿರ್ತಾರೆ, ಅದನ್ನು ಏನು ಮಾಡ್ತಾಳೆ, ವೀಲಿಗೆ ಹಾಕಿ ಬಿಡ್ತಾಳೆ ಕೆಳಗೆ. ಇದರಲ್ಲಿ ಕೂಡು, ನಾನು ಎಳಿತೀನಿ ಮೇಲೆ ಅಂತಂತಾಳೆ. ಈ 6 ವರ್ಷದ ಹುಡುಗಿ, ಅವನು 10 ವರ್ಷದ ಹುಡುಗ, ದೊಡ್ಡವನು, ಹೌದಾ? ಆಕೆಗೆ ಕಂಪೇರ್ ಮಾಡಿದರೆ ದೊಡ್ಡವನವನು. ಆ ಹುಡುಗಿ ಪಾಪ ಚಿಕ್ಕವಳು, ಹೆಂಗೆ ಎಳಿಬೇಕು? ಆ ಹುಡುಗಿ ಏನು ಮಾಡ್ತಾಳೆ, ಇಲ್ಲ ಹೆಂಗಾದರೂ ಮಾಡಿ ಎಳಿತೀನಿ, ಆ ಹುಡುಗನ್ನ ಮೇಲ್ಗಡೆ ಕರ್ಕೊಂಬರ್ತೀನಿ, ನನ್ನ ಸ್ನೇಹಿತ ಆರಾಮಾಗಿರಬೇಕು, ಅವನು ಇಲ್ಲಿ ಬರಬೇಕು ಮೇಲೆ ಅಂತ ಹೇಳಿ ಏನು ಮಾಡ್ತಾಳೆ, ಎಳಿತಾಳೆ. ಆಕೆಗೆ ಆಗ್ತಿಲ್ಲ, ತುಂಬ ಕಷ್ಟಪಡ್ತಿದ್ದಾಳೆ. ಅಷ್ಟಾದರೂ ಆಕೆ ಬಿಡ್ತಿಲ್ಲ. ಕೈಯೆಲ್ಲ ಕೆಂಪಾಯಿತು, ಇನ್ನೇನು ಬಿಟ್ಬಿಡೋಣ ಅನ್ನೋಷ್ಟು ಆಯಿತು, ಆದರೂ ಆಕೆ ಬಿಡಲಿಲ್ಲ. ಏನು ಮಾಡಿದ್ರು ಬಿಡಲ್ಲ, ನಾನು ಅವ್ನ ಮೇಲೆ ಬರಬೇಕು ಅಂಥೇಳಿ ಎಳಿತಾಳೆ. ಅದೇ ಟೈಮಿಗೆ ಒಬ್ಬರು ದೊಡ್ಡವರು ಬರ್ತಾರೆ. ಆ ಹುಡುಗ ಮೇಲೆ ಬರ್ತಿದ್ದ ಹಾಗೆ ಬಕೀಟ್ ಒಳಗೆ ಕೂತಿರ್ತಾನೆ. ಆ ಹುಡುಗ
ಕರ್ಕೊಂಡು ಮೇಲ್ಗಡೆ ಕೆಳಗಡೆ ಇಳಿಸ್ಕೊತಾರೆ. ಆವಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ, 6 ವರ್ಷದ ಹುಡುಗಿ ಆ ಹುಡುಗನ ಬಕೀಟಲ್ಲಿ ಕೂತಿದ್ದೇನೆ, ಅವ್ನು ಹೆಂಗೆ ಸೇದೋದಕ್ಕೆ ಸಾಧ್ಯ ಅಂತ. ಆವಾಗ ಆ ಊರಿನ ಒಬ್ಬ ಹಿರಿಯ ಹೇಳ್ತಾರೆ, ಆ ಟೈಮಲ್ಲಿ ಆಕೆಗೆ ಹೇಳೋದಕ್ಕೆ, ಹೌದಾ, ಸೊ ಅಕ್ಕಪಕ್ಕದಲ್ಲಿ ಯಾರಾದರೂ ದೊಡ್ಡವರಿದ್ರೆ ಆಕೆ ಕರೀತಿದ್ಲು. ಯಾರು ಹೇಳಲಿಕ್ಕಿಲ್ಲ ಅಂದರೆ ಏನು ಮಾಡ್ತಾಳೆ, ಆಕೆಗೆ ನನಗಿದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಯಾರೂ ಇಲ್ಲ, ಹಾಗಾಗಿ ಇದು ನನ್ನಿಂದ ಸಾಧ್ಯ ಅನ್ನೋವಂಥ ಸಿಚುಯೇಷನ್ ಅದು. ಹಾಗಾಗಿ ಆಕೆ ಏನು ಮಾಡಿದ್ಲು, ಕಾಪಾಡಿಬಿಟ್ಲು. ಹೌದಾ, ಸೊ ಇಂಪಾಸಿಬಲ್ ಕೂಡ ಪಾಸಿಬಲ್ ಆಯಿತು. ಹೆಂಗೆ, ಯಾಕೆ, ನೋ ಕಮೆಂಟ್ಸ್. ಇದರ ಅರ್ಥ ವಯಸ್ಸಿಗೆ ಮೀರಿ ಕೂಡ ಎಲ್ಲರ ಹತ್ರ ಒಂದು ಪವರ್ ಇದೆ. ಅದು ಬುದ್ಧಿ ಆಗಿರ್ಬೋದು, ಸ್ಟ್ರೆಂಗ್ತ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಟೈಮ್ ಬಂದಾಗ ನಾವು ನಮ್ಮಲ್ಲಿ ಒಂದು ಪವರ್ ಇರುತ್ತೆ, ಅದು ಹೊರಗೆ ಬರುತ್ತೆ. ಸೊ ನಾವು ಆ ಟೈಮ್ ಬರಲಿ ಅಂತ ಕಾಯಬಾರ್ದು, ನಮ್ಮಲ್ಲಿ ಆ ಪವರ್ ಇದೆ ಅಂದ್ಕೊಂಡು ಇವಾಗಲಿಂದನೇ ಅದನ್ನು ಯೂಸ್ ಮಾಡ್ಕೊತ ಕೊಡಬೇಕು. ಅರ್ಥ ಆಯ್ತಾ ನಾನು ಏನು ಹೇಳ್ತಿದ್ದೀನಿ? ಟೈಮ್ ಎಲ್ಲ ಆಗೋಯ್ತು, ಕಾಲ ಮಿಂಚೋಯ್ತು ಅಂತ ಯೋಚನೆ ಮಾಡಬೇಡಿ. ನಿಮಗಿನ್ನೂ ಟೈಮ್ ಇದೆ, ಕಾಲ ಇನ್ನೂ ಮಿಂಚಿಲ್ಲ. ಸೊ ಇವಾಗ ಓದ್ತಾ ಬನ್ನಿ, ಯು ಕ್ಯಾನ್ ಸ್ಕೋರ್. ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ, ಯು ಹ್ಯಾವ್ ಲಾಟ್ ಆಫ್ ರಿಸೋರ್ಸಸ್ ಟು ಯೂಸ್. ಹೌದಾ, ಸೊ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಗಳಲ್ಲಿ ರೀಲ್ಸ್ಗಳನ್ನು ನೋಡೋದ್ರ ಬದಲು ನೀವು ಯೂಟ್ಯೂಬಲ್ಲಿ ಅಥವಾ ಗೂಗಲನ್ನು ಯೂಸ್ ಮಾಡಿ. ನಿಮಗೆ ಯಾವ ಪ್ರಾಬ್ಲಮ್ ಕಷ್ಟ ಇದೆ, ಯಾವ ಕಾನ್ಸೆಪ್ಟು ಅರ್ಥ ಆಗ್ತಿಲ್ಲ, ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ಇವುಗಳನ್ನು ಬಂದ್ ಮಾಡಿ ನೀವು ನೋಡ್ಬೋದಲ್ವಾ. ಯಾವುದನ್ನು ಬಂದ್ ಮಾಡಿ? ಇನ್ಸ್ಟಾಗ್ರಾಮ್ ರೀಲ್ಸು, ಆಮೇಲೆ ಫೇಸ್ಬುಕ್ ಒಳಗಡೆ ಬರುವಂಥ ಏನು ವಿಡಿಯೋಸ್ಗಳು, ಇವನ್ನ ಬಿಟ್ಟು ನಾನು ಹೇಳ್ತಿರೋದು, ನಿಮಗೆ ಯಾವುದು ಯೂಸ್ಫುಲ್ಲೋ ಅದಕ್ಕೆ ಮಾತ್ರ ಅಡಿಕ್ಟ್ ಆಗ್ರಿ. ಯು ಕ್ಯಾನ್ ಡೂ ಇಟ್. ಹೌದಾ, ಈಗ ನಾನು ಮಾಡ್ಬೋದು ಅಂತ ನನಗೆ ಅನಿಸ್ತು ಅಂದರೆ ನೀವು ಮಾಡ್ಬೋದು ಅಂತ ಆಯಿತು. ಹೌದಾ, ನಾನು ಹೇಳ್ತಿದ್ದೀನಿ ಅಂದರೆ ನಾನು ಮಾಡ್ತಿದ್ದೀನಿ, ನಾನು ಮಾಡಿ ಅನುಭವ ಇರೋದು ನಿಮಗೆ ಹೇಳ್ತಿದ್ದೀನಿ. ಸೊ ನನಗೆ ಅನುಭವಕ್ಕೆ ಬಂತು ಅಂದರೆ ನಾನು ಮಾಡಿದೆ, ಅದಕ್ಕೆ ಅನುಭವಕ್ಕೆ ಬಂತು. ಹಾಗಿದ್ರೆ ಯು ಕ್ಯಾನ್ ಆಲ್ಸೋ ಡೂ ಇಟ್ ಅಲ್ಲ, ನೀವು ಮಾಡ್ಬೋದು. ಓಕೆ, ಸೊ ಎಲ್ಲ ಯಾವ ಆ್ಯಪ್ಗಳು, ಯಾವ ವಿಡಿಯೋಸ್ಗಳು, ಓಕೆ, ಸೊ ಇನ್ಸ್ಟಾಗ್ರಾಮ್ ಇನ್ನೊಂದು ಮತ್ತೊಂದು ನಿಮಗೆ ಯಾವುದು ತೊಂದರೆ ಕೊಡ್ತಿದೆ, ನಿಮಗೆ ಡಿಸ್ಟ್ರಾಕ್ಷನ್ ಮಾಡ್ತಿದೆ, ತೆಗೆದುಬಿಡ್ರಿ ಸ್ವಲ್ಪ ದಿವಸದ ಮಟ್ಟಿಗೆ. ಯಾಕೆ ಇಟ್ಕೊತೀರಿ? ಹೌದಾ, ಸೊ ನೀವೆಲ್ಲ ಡಿಸ್ಟ್ರಾಕ್ಟ್ ಆಗಬೇಡಿ, ಚೆನ್ನಾಗಿ ಓದ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ಸೊ ಯಾವ ಚಾಪ್ಟರ್ನ ಕಲಿತಿದ್ದೀವಿ ಇವತ್ತು ಅಂದರೆ ಹೊಸ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಯಾವುದದು ಚಾಪ್ಟರ್? ಪ್ರಾಬಬಿಲಿಟಿ. ಓಕೆ, ಸೊ ಪ್ರಾಬಬಿಲಿಟಿ ಅನ್ನುವಂಥ ಹೊಸ ಚಾಪ್ಟರ್ನ ಇವತ್ತು ಡಿಸ್ಕಸ್ ಮಾಡ್ತಿದ್ದೀವಿ. ನಮ್ಮ ಸೆಷನ್ 1 ಫಸ್ಟ್ ಸೆಷನ್ ಇವತ್ತು. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ ಅಂತ ರಿವೈಸ್ ಮಾಡೋದು ನಮ್ಮ ಕೆಲಸ. ಸೊ NCERT ಎಕ್ಸಾಂಪಲರ್ ಪ್ರಾಬ್ಲಮ್ಸ್ಗಳನ್ನು ನಿನ್ನೆ ಸೆಷನಲ್ಲಿ ನಾವು ಕಲ್ತಿದ್ವಿ. ಯಾವ ಚಾಪ್ಟರ್ ಮೇಲೆ? ಸ್ಟ್ಯಾಟಿಸ್ಟಿಕ್ಸ್ ಮೇಲೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಮುಗೀತು. ಈಗ ನಾವು 14th ಚಾಪ್ಟರಿಗೆ ಎಂಟರ್ ಆಗಿದ್ದೀವಿ. ಇನ್ನು ಕೇವಲ ಒಂದೇ ಚಾಪ್ಟರ್ ಉಳಿದಿರೋದು, ಉಳಿದ ಎಲ್ಲ ಚಾಪ್ಟರ್ಸು ಮುಗೀತು. ಹೌದಾ, ಸೊ ಇನ್ನೊಂದು ಚಾಪ್ಟರ್ ಇದೆ, ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? 14ನೇ ಚಾಪ್ಟರ್ ಪ್ರಾಬಬಿಲಿಟಿ ಮುಗಿದ್ಮೇಲೆ ಗೊತ್ತಾಗುತ್ತೆ ಯಾವುದದು ಅಂತ. ಓಕೆ, ಸೊ ಸರಿ, ಈಗ ಇದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ಚಾಪ್ಟರ್ ಪ್ರಾಬಬಿಲಿಟಿಯಲ್ಲಿ ಯಾವ ಕಾನ್ಸೆಪ್ಟ್ನ ಕಲಿಯೋದಕ್ಕೆ ಹೊರಟಿದ್ದೀವಿ? ಪ್ರಾಬಬಿಲಿಟಿ ಎ ಥಿಯರಿಟಿಕಲ್ ಅಪ್ರೋಚ್. ಏನು? ಥಿಯರಿಟಿಕಲ್ ಅಪ್ರೋಚ್ ಪ್ರಾಬಬಿಲಿಟಿ ಬಗ್ಗೆ ಕಲಿಯೋದಕ್ಕೆ ಹೊರಟಿದ್ದೀವಿ. ಸೊ ಹಾಗಿದ್ರೆ ಅದೇನು ಎತ್ತ ಅನ್ನೋದನ್ನ ತಿಳಿತಾ ಹೋಗೋಣ. ಓಕೆ, ಸೊ ಪ್ರಾಬಬಿಲಿಟಿ ಈ ಒಂದು ವರ್ಡ್ ಏನನ್ನ ತಿಳಿಸುತ್ತೆ? ನೀವು ಒಂದು ವಿಷಯನ, ಒಂದು ವರ್ಡನ್ನು, ಪದವನ್ನು ಕೇಳಿರ್ತೀರ. ಮೋಸ್ಟ್ ಪ್ರಾಬಬ್ಲಿ ಅದು ಆಗ್ಬೋದು ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಹೌದಾ, ಪ್ರಾಬಬ್ಲಿ ಅವರು ಬರ್ಬೋದು, ಈ ರೀತಿ ಯೂಸ್ ಮಾಡ್ತಿರ್ತಾರೆ. ಹೌದಾ, ಸೊ ಆ ಪ್ರಾಬಬ್ಲಿ ಅನ್ನೋಂಥ ವರ್ಡ್ ಏನನ್ನ ಹೇಳುತ್ತೆ? ಬಹುಶಃ. ಹೌದಾ, ಬಹುಶಃ ನಾವು ಹೆಂಗಾಗ್ಬಿಟ್ಟಿವಿ ಅಂದರೆ ಪೂರ್ತಿ ಕನ್ನಡನೂ ಇಲ್ಲ, ಪೂರ್ತಿ ಇಂಗ್ಲೀಷ್ ಇಲ್ಲ. ಬಹುಶಃ ಅವರು ಬರ್ಬೋದು ಅಂತ ಹೇಳಲ್ಲ, ಮೋಸ್ಟ್ ಪ್ರಾಬಬ್ಲಿ ಬರ್ಬೋದು ಅಂತಾನೆ ಹೇಳ್ತೀವಿ. ಹೌದಾ, ಸೊ ಅದಕ್ಕೆ ಪ್ರಾಬಬ್ಲಿ ಅನ್ನುವಂಥ ವರ್ಡೇ ನಮಗೆ ಬಹುಶಃ ಅನ್ನುವಂಥ ವರ್ಡ್ಗಿಂತ ಜಾಸ್ತಿ ನಮಗೆ ಪರಿಚಯ ಇರೋವಂಥದ್ದು, ಫೆಮಿಲಿಯರ್, ಚಿರಪರಿಚಿತ. ಹೌದಾ, ಓಕೆ, ಸೊ ಈ ಬಹುಶಃ ಅನ್ನುವಂಥದ್ದು ಏನು ಹೇಳುತ್ತೆ? ಪ್ರಾಬಬಿಲಿಟಿ ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಅಂದರೆ ಆದರೆ ಆಗ್ಬೋದು, ಆಗದೇನೂ ಇರ್ಬೋದು. ಮೇ ಬಿ ಇಟ್ ಮೇ ರೇನ್ ಟುಡೇ, ಇವತ್ತು ಮಳೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಅಂತೀನಿ. ಮಳೆ ಆಗಬಹುದು. ಹೌದಾ, ಕಪ್ಪು ಮೋಡ ಇದ್ದು ಮಳೆ ಆಗ್ಬೋದು. ಒಂದು ವೇಳೆ ಚಾನ್ಸಸ್ಸು ಇಲ್ಲೇ ಆಗ್ಬಿಡುತ್ತೆ, ಕಪ್ಪು ಮೋಡ ಇದ್ರೂ ಕೂಡ ಮಳೆ ಆಗಲ್ಲ. ಯಾವಾಗ ಜೋರ ಗಾಳಿ ಬಂತು ಅಂದರೆ ಮೋಡ ಎಲ್ಲ ಚದುರು ಹೋದರೆ ಮುಗ್ದು ಹೋಯ್ತು, ಮಳೆನೇ ಬರಲ್ಲ. ಹೌದಾ, ಹಂಗೂ ಚಾನ್ಸಸ್ ಅದೇ. ಸೊ ದೆರ್ ಇಸ್ ಎ 2 ಚಾನ್ಸಸ್.
ಸೊ ಪ್ರಾಬಬಿಲಿಟಿ ಹೆಂಗೆ ಯಾವಾಗಾದರೂ ಚೇಂಜ್ ಆಗ್ಬೋದು ಅಲ್ವಾ. ಸೊ ಹಾಗಾಗಿ ಈ ಪ್ರಾಬಬಿಲಿಟಿ ಏನು ಹೇಳುತ್ತೆ, ಆಗದೇನೂ ಇರ್ಬೋದು, ಆಗಬಹುದು. ಓಕೆ, ಅಂದರೆ ಒಂದು ಊಹೆ, ಒಂದು ಎಕ್ಸ್ಪೆರಿಮೆಂಟ್. ಆಲ್ ರೈಟ್, ನೀವು ಕ್ಲಾಸ್ 9ಅಲ್ಲಿ ಕೂಡ ಪ್ರಾಬಬಿಲಿಟಿ ಬಗ್ಗೆ ಕಲ್ತಿದ್ದೀರಾ. ಅಲ್ಲಿ ಏನು ಕಲ್ತಿದ್ರಿ ಅಂದರೆ ಎಂಪರಿಕಲ್ ಅಪ್ರೋಚ್ ಅಂತ ಅದನ್ನು ಹೇಳ್ತೀವಿ. ಅಂದರೆ ನೀವು ಏನು ಕಲ್ತಿದ್ದು, ಪಿ ಆಫ್ ಇ ಸಮ್ ಇವೆಂಟ್. ಓಕೆ, ಪಿ ಆಫ್ ಇ ಇಲ್ಲಿ ಏನೇನು ರೆಪ್ರೆಸೆಂಟ್ ಮಾಡುತ್ತೆ, ಪ್ರಾಬಬಿಲಿಟಿ ಆಫ್ ಸಮ್ ಇವೆಂಟ್ ವಿಚ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟ್ರಯಲ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್. ಇದನ್ನು ನೀವು ಕ್ಲಾಸ್ 9ಅಲ್ಲಿ ಕಲ್ತಿದ್ದು. ಓಕೆ, ಸೊ ಎಕ್ಸ್ಪೆರಿಮೆಂಟ್ನ ಮಾಡಿದಾಗ ಎಷ್ಟು ಟ್ರಯಲ್ಸ್ನ ನಾವು ತಗೊಂಡಿದ್ದು, 10 ಟ್ರಯಲ್ಸ್ನ ನಾವು ಬಳಸಿದ್ವಿ. ಓಕೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ, ಅದನ್ನು 10 ಸರ್ತಿ ಮಾಡಿದ್ದೀವಿ. ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ 10 ಸರ್ತಿ ಆದರೆ ಅದರೊಳಗೆ ಇವೆಂಟ್ ಎಷ್ಟು ಸಲಕ್ಕೆ ಬಂತು, ಎಷ್ಟು ಸರ್ತಿ ಹ್ಯಾಪನ್ ಆಯಿತು, 2 ಸಲ ಬಂತು. 10ರೊಳಗೆ 2 ಸಲ, 2 ಔಟ್ ಆಫ್ 8. ಈ ರೀತಿಯಾಗಿ ಕಲ್ತಿದ್ದು. ಆದರೆ ಇದನ್ನು ಎಂಪೆರಿಕಲ್ ಅಪ್ರೋಚ್ ಅಂತ ನಾವು ಅಂತಿದ್ವಿ, ಕ್ಲಾಸ್ 9ಅಲ್ಲಿ ಕಲ್ತಿದ್ದು. ಇವಾಗೇನು ಕಲಿತಿದ್ದೀವಿ ಗೊತ್ತಾ, ಥಿಯರಿಟಿಕಲ್ ಅಪ್ರೋಚ್. ಏನು, ಥಿಯರಿಟಿಕಲ್ ಅಪ್ರೋಚ್. The theoretical probability, also called classical probability of an event E, written as P of E, which is defined as P of E is equal to number of outcomes favorable to E divided by number of all possible outcomes of the experiment. ಇಲ್ಲಿ ಏನು ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ. ಯಾವ ಇವೆಂಟ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಎಕ್ಸ್ಪೆರಿಮೆಂಟಲ್ಲಿ ಆಲ್ ಪಾಸಿಬಲ್ ಔಟ್ಕಮ್ಸ್ ಅಂದರೆ ಏನು, ನಿಮಗೆ ನಾನು ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಕೊಡ್ತೀನಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ಇಲ್ಲೇನದೋ ಅದನ್ನು ಓದ್ತಿದ್ದೀನಿ, ಅರ್ಥ ಮಾಡಿಸ್ತಿದ್ದೀನಿ, ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ ಈಗ. ಓಕೆ, ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ಪೂರ್ತಿಯಾಗಿ ಅರ್ಥ ಆಗ್ತದೆ. ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರೆ ಎಲ್ಲ ಪಾಸಿಬಲ್ ಔಟ್ಕಮ್ಸ್ ಅಂದರೆ ಏನು, ರಿಸಲ್ಟ್ಗಳು ಏನಿರುತ್ತಲ್ಲ ಅದು ಡಿವೈಡೆಡ್. ಓಕೆ, ಡಿವೈಡೆಡ್ ಬೈ, ಅದು ಮೇಲ್ಗಡೆ ನ್ಯೂಮರೇಟರಲ್ಲಿ ಏನು ಬರೀತೀವಿ, ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ. ಇ ಅಂದರೆ ಏನಿಲ್ಲಿ, ಇವೆಂಟ್. ಸೊ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಅಂದರೆ ಇವೆಂಟಿಗೆ ಹತ್ತಿರ ಇರುವಂಥದ್ದು ಅಥವಾ ಇವೆಂಟ್ ಆಗುವಂಥದ್ದು. ಅಂಥ ನಂಬರ್ ಆಫ್ ಔಟ್ಕಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಓಕೆ, ಏನು ಹೇಳ್ತಿದ್ದಾರೋ ಏನೋ, ಅಲ್ಲಿರೋದನ್ನೇ ಹೇಳ್ತಿದ್ದಾರೆ ಅಂತ ಅನಿಸ್ಬೋದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗೋಣ. ಮಾಡೋದ್ರ ಜೊತೆಗೆ ನಾನು ಏನು ಹೇಳ್ತಿದ್ದೀನಿ ಅದನ್ನು ಕ್ಲಿಯರಾಗಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ, ನಿಮಗೆ ಅರ್ಥ ಆಗ್ತದೆ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಹೆಡ್ when a coin is tossed once. Also find the probability of getting a tail. ನಾವು ಇಲ್ಲಿ ಕ್ಲಾಸ್ 10ನಲ್ಲಿ ಏನು ಕಲಿತಿದ್ದೀವಲ್ಲ ಪ್ರಾಬಬಿಲಿಟಿ, ಇಲ್ಲಿ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥದ್ದು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ಗಳಿಗೆ. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಏನಿದು ಅರ್ಥ ಆಗುತ್ತೆ. ಓಕೆ, ಸೊ ಈಗ ಫಸ್ಟ್ ಆಫ್ ಆಲ್ ಪ್ರಶ್ನೆ ಏನಿದೆ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಹೆಡ್ ವೆನ್ ಅ ಕಾಯಿನ್ ಈಸ್ ಟಾಸ್ಡ್ ಒನ್ಸ್. ಓಕೆ, ಸೊ ಒಂದು ಕಾಯಿನ್ ಇದೆ ಅಂತ ಇಟ್ಕೊಳ್ರಿ. ಕಾಯಿನ್ ಅಂದರೆ ಎಲ್ರಿಗೂ ಗೊತ್ತು, ಅದನ್ನು ಟಾಸ್ ಮಾಡಿದರೆ ಚಾನ್ಸಸ್ ಏನು ಬರುತ್ತೆ, ಇಲ್ಲ ಹೆಡ್ ಬರಬೇಕು, ಇಲ್ಲ ಟೇಲ್ ಬರಬೇಕು, ಹೌದಾ? ಸೊ ಒಂದು ಹೆಡ್ ಬರುತ್ತೆ, ಇಲ್ಲ ಅಂದರೆ ಟೇಲ್ ಬರುತ್ತೆ. ಕರೆಕ್ಟಾ? ಸೊ ಏನೇನು ಚಾನ್ಸಸ್ ಇದೆ, ಕಾಯಿನ್ ಟಾಸ್ ಮಾಡಿದಾಗ ಒಂದು ಹೆಡ್ ಬರುತ್ತೆ, ಇಲ್ಲ ಅಂದರೆ ಟೇಲ್. ಚಾನ್ಸಸ್ ಇವೆರಡು, ಹೌದಾ? ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಹೆಡ್ ಅಂತ ಹೇಳ್ತಿದ್ದಾರೆ. ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಏನು ಬರುತ್ತೆ, ಹೆಡ್ ಬರುತ್ತಂತೆ. ಹೆಡ್ ಬರುವಂಥ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಿದ್ದಾರೆ. ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನೋಡಿ, ಕಾಯಿನ್ನ ನಾನು ಟಾಸ್ ಮಾಡಿದೆ, ನನಗೆ ಹೆಡ್ ಬಂತು, ಹೌದಾ? ಸೊ ಅದೇನದು ಹೆಡ್ ಅನ್ನೋದು ಏನಿಲ್ಲಿ ಇವೆಂಟ್ ಹ್ಯಾಪನ್ಡ್. ಓಕೆ, ಸೊ ಹೆಡ್ ಬಂತು ನನಗೆ, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ವಿಚ್ ಈಸ್ ಈಕ್ವಲ್ ಟು 1. 1 ಏನಿಲ್ಲಿ ನನಗೆ 1 ಈಸ್ ನಥಿಂಗ್ ಬಟ್ ಹೆಡ್ ಬಂತು. ಈ ಹೆಡ್ ಮತ್ತು ಟೇಲ್ಗಳು ಏನು, ಹೆಡ್ ಮತ್ತು ಟೇಲ್ಗಳು ಎರಡೂ ಪಾಸಿಬಲ್ ಔಟ್ಕಮ್ಸ್.
ಆಲ್ ಪಾಸಿಬಲ್ ಔಟ್ಕಮ್ಸ್. ಇಲ್ಲ ಹೆಡ್ ಬರಬೇಕು, ಇಲ್ಲ ಟೇಲ್ ಬರಬೇಕು. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? 2. ಸೊ 2ರಲ್ಲಿ ನನಗೆ ಹೆಡ್ ಬಂದಿದೆ ಅಂದರೆ 2 ಔಟ್ಕಮ್ಸ್ಗಳಲ್ಲಿ 1 ಔಟ್ಕಮ್ ಬಂತು. ಅರ್ಥ ಆಯ್ತಾ? ಸೊ 1 ಔಟ್ ಆಫ್ 2 ಔಟ್ಕಮ್ಸ್ಗಳಲ್ಲಿ 1 ಬಂತು. ದಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಹೆಚ್, ಪಿ ಆಫ್ ಗೆಟಿಂಗ್ ಹೆಡ್. ಅರ್ಥ ಆಗ್ತಿದ್ದದಾ? ಅದೇ ರೀತಿ ಆಲ್ಸೋ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಟೇಲ್. ಈಗ ಟೇಲ್ ಬಗ್ಗೆ ಮಾತಾಡೋಣ, ಬಾಲದ ಬಗ್ಗೆ. ಬಾಲ ಅಲ್ಲ ಇಲ್ಲಿ, ಹೌದಾ? ಸೊ ಫೇಸ್ ಆಫ್ ಎ ಕಾಯಿನ್ ಇದು ಕೂಡ. ಸೊ ಪಿ ಆಫ್ ಟಿ, ವಾಟ್ ಈಸ್ ದಿಸ್ ಪಿ ಆಫ್ ಟಿ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಟೇಲ್. ನಮಗೆ ಗೊತ್ತು, ಕಾಯಿನ್ನ ಟಾಸ್ ಮಾಡಿದಾಗ ಇಲ್ಲ ಹೆಡ್ ಬರಬೇಕು, ಇಲ್ಲ ಟೇಲ್ ಬರಬೇಕು. ನನಗೆ ಸಪೋಸ್ ಟೇಲ್ ಬಂತು ಅಂತ ಇಟ್ಕೊಳ್ಳಿ, ಹೌದಾ? ಸೊ ಅದನ್ನು 1ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ಡಿವೈಡೆಡ್ ಬೈ 2. ಯಾಕೆ 1/2 ಬರದೆ? ಬಿಕಾಸ್ 2 ಈಸ್ ಹಿಯರ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಇಲ್ಲಿ ಮತ್ತೆ ಇಲ್ಲಿ 2 ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಈ 2 ಏನು ರೆಪ್ರೆಸೆಂಟ್ ಮಾಡ್ತಿದೆ? ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಆದರೂ ಬರಬೇಕು, ಇಲ್ಲ ಟೇಲ್ ಆದರೂ ಬರಬೇಕು. ಇರೋದೇ ಇವೆರಡು ಔಟ್ಕಮ್ಸ್. ಸೊ 2 ಅಂತ ಬರದೆ. ಇದರಲ್ಲಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಚಾನ್ಸಸ್ ಎಷ್ಟಿದೆ? 1 ಬಂತು ಹೆಡ್ ಅಂತ ಇಟ್ಕೊಳ್ಳಿ, 1 ಔಟ್ ಆಫ್ 2. ಇನ್ನೊಂದು ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ಎಷ್ಟಿದೆ ಚಾನ್ಸ್? 1 ಇರೋದು, 1 ಔಟ್ ಆಫ್ 2. ಓಕೆ, ಸೊ ಏನಿದು? ವಾಟ್ ಡಸ್ ದಿಸ್ ಮೀನ್? ಇದನ್ನ ನಾವು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸಾ? ಹೆಂಗೆ? ಹೌ? ನೋಡಿ, ಇಲ್ಲಿ 1 ಔಟ್ ಆಫ್ 2 ಇದೆ, ಹೌದಾ? ಸೊ ಇಲ್ಲಿನೂ 1 ಔಟ್ ಆಫ್ 2 ಇದೆ, ಕರೆಕ್ಟ್ ಅಲ್ವಾ? ನನಗೆ ಒಂದು ವಿಷಯ ಗೊತ್ತು, ಇರೋದೇ 2 ಚಾನ್ಸ್. ಇದರಲ್ಲಿ 1 ಬರುತ್ತೆ, ಯಾವುದು? ಹೆಡ್, ಹೌದಾ? ಸೊ ಪಿ ಆಫ್ ಟಿ ಇರೋದೇ 2 ಚಾನ್ಸು, ಅದರಲ್ಲಿ 1 ಬಂದಿದೆ. ಸೊ ಈಕ್ವಲಿ ಲೈಕ್ಲಿ 2 ಏನಿದೆ? ಈಕ್ವಲ್ ಆಗಿದೆ. 2 ಈಕ್ವಲ್ ಆಗಿ ಬರುವಂಥ ಚಾನ್ಸಸ್ ಇದೆ, ಹೌದಾ? ಅಷ್ಟೇ ಅಲ್ಲದೆ ಇವೆರಡೂ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಅಗೇನ್ 1, ಹೌದಾ? ಸೊ ಏನಿದು? ಓಕೆ, 1 ಬರೋದು ಸೆಕೆಂಡ್ರಿ, ಆದರೆ ದೇ ಆರ್ ಈಕ್ವಲಿ ಲೈಕ್ಲಿ, ಹೌದಾ? ದೇ ಆರ್ ಈಕ್ವಲಿ ಲೈಕ್ಲಿ. ಇಲ್ಲಿನೂ 1 ಔಟ್ ಆಫ್ 2 ಇರೋದು, ಟೋಟಲ್ 2 ಚಾನ್ಸಸ್ಸಲ್ಲಿ 1 ಇರೋದು. ಇಲ್ಲಿನೂ ಅಷ್ಟೇ, ಟೋಟಲ್ 2 ಚಾನ್ಸಸ್ಸಲ್ಲಿ 1 ಇರೋದು. ಸೊ 1/2 ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಅರ್ಥ ಆಗ್ತಿದೆನಾ? ಗಾಟ್ ಇಟ್? ಓಕೆ, ಸೊ ಈಕ್ವಲಿ ಲೈಕ್ಲಿ ಅಂದರೆ ಬರುವಂಥ ಸಾಧ್ಯತೆಗಳು. ಸೊ ಸಮಾನವಾಗಿ ಬರುವಂಥ ಸಾಧ್ಯತೆಗಳು ಹೇಗಿರುತ್ತೆ? 1/2, ಹೌದಾ? ಗಾಟ್ ಇಟ್? ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅಂದ್ಕೊಂತಿದ್ದೀನಿ. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್, ಹೌದಾ? ಸೊ 2 ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಆಯಿತು. ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಪ್ರಾಬಬಿಲಿಟಿ ಒಳಗೆ ನಾವು ಯೂಸ್ ಮಾಡೋದು ಇದೊಂದು ಫಾರ್ಮುಲಾ, ನೆನ್ಪಿಟ್ಕೊಂಡ್ಬಿಡಿ. ಪಿ ಆಫ್ ಇ ಅಂದ್ರೇನು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದಟ್ ಇವೆಂಟ್. ಪ್ರಾಬಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ. ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ, ಹೌದಾ? ಸೊ ಔಟ್ಕಮ್ಸು ಆ ಒಂದು ಇವೆಂಟಿಗೆ ಫೇವರಬಲ್ ಆಗಿರಬೇಕು. ಅಂಥ ಔಟ್ಕಮ್ಸ್ಗಳನ್ನು ಮೇಲೆ ಬರಿತೀವಿ, ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಇಲ್ಲಿ ಯಾವುದು ಫೇವರಬಲ್ ಇಲ್ಲ, ಎಷ್ಟು ಔಟ್ಕಮ್ಸ್ ಬರುತ್ತೋ ಅದನ್ನು ಇಲ್ಲಿ ಬರೆದು ಬಿಡೋದು ಎಕ್ಸ್ಪೆರಿಮೆಂಟಲ್ಲಿ, ಹೌದಾ? ಸೊ ಇಲ್ಲಿ ನಾವು ನೋಡಿದಾಗ ಔಟ್ಕಮ್ಸ್ ಎಷ್ಟಿದಾವೆ? 2. 2ನ್ನ ಕೆಳಗಡೆ ಬರದೆ, ಮೇಲ್ಗಡೆ ಫೇವರಬಲ್ ಟು ಇ. ಇ ಅಂದರೆ ಇಲ್ಲಿ ಹೆಚ್ಚಿಂದ ರೆಪ್ರೆಸೆಂಟ್ ಮಾಡಿದೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್. ಸೊ ಗೆಟ್ಟಿಂಗ್ ಹೆಡ್ ಅಂದರೆ ಏನು? ಎಷ್ಟಿದೆ? ಹೌ ಮೆನಿ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಹಿಯರ್? ಇರೋದೇ 1, ಇಲ್ಲ ಹೆಡ್ ಬರಬೇಕು, ಇಲ್ಲ ಟೇಲ್ ಬರಬೇಕು, ಹೌದಾ? ಇದರಲ್ಲಿ ಹೆಡ್ ಬಂದಿದೆ ಅಂದರೆ 1 ಔಟ್ಕಮ್, ಫೇವರಬಲ್ ಔಟ್ಕಮ್ ಔಟ್ ಆಫ್ 2. ಗಾಟ್ ಇಟ್? ಅರ್ಥ ಆಯ್ತಾ ಇವಾಗ? ಫೈನ್. ಈಗ ಮುಂದೆ ಹೋಗೋಣ, ನೆಕ್ಸ್ಟ್ ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗೋಣ. ಎ ಬ್ಯಾಗ್ ಕಂಟೇನ್ಸ್ ಎ ರೆಡ್ ಬಾಲ್, a blue ball, okay, and a yellow ball. All the balls
being of the same size, Kritika takes out a ball from the bag without looking into it. What is the probability that she takes out the yellow ball, red ball, blue ball? ಏನು ಹೇಳ್ತಿದ್ದಾರೆ, ಒಂದು ಬ್ಯಾಗ್ ಅದೇ. ಓಕೆ, ಸೊ ನಿಮಗೆ ಅರ್ಥ ಆಗ್ತಿದೆಯಲ್ಲ ಪ್ರಾಬಬಿಲಿಟಿ ಅಂದರೆ ಏನು ಇಲ್ಲಿ ಅಂದರೆ. ಓಕೆ, ಸೊ ಪ್ರಾಬಬಿಲಿಟಿ ಅಂದರೆ ಯಾವ ಚಾನ್ಸಸ್ಗಳು ಇವೆಂಟಿಗೆ ಫೇವರಬಲ್ ಆಗಿ ಇರುತ್ತೋ ಅದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಆಲ್ ಔಟ್ಕಮ್ಸ್. ಇಷ್ಟೇ ಪ್ರಾಬಬಿಲಿಟಿ. ತಲೆ ಕೆಡಿಸ್ಕೋಬೇಡ್ರಿ, ಜಾಸ್ತಿ ಸುಲಭವಾಗೇ ಇದೆ, ಎಲ್ಲ ನೀವು ಸಾಲ್ವ್ ಕೂಡ ಮಾಡ್ಬೋದು. ಓಕೆ, ಫೈನ್. ಸೊ ಕೃತಿಕಾ ಟೇಕ್ಸ್ ಔಟ್ ಅ ಬಾಲ್. ಸೊ ಕೃತಿಕಾ ಏನು ಮಾಡ್ತಾಳೆ, ಬ್ಯಾಗಲ್ಲಿ ಇರ್ತಕ್ಕಂಥ ರೆಡ್, ಯೆಲ್ಲೋ ಹಾಗೆ ಬ್ಲೂ ಬಾಲ್ಗಳಲ್ಲಿ ಕೃತಿಕಾ ಒಂದು ಬಾಲನ್ನು ತೆಗಿತಾಳೆ. ನೋಡದೆ ತೆಗಿತಾಳೆ, ಸುಮ್ಮನೆ ಕೈ ಹಾಕ್ತಾಳೆ ಬ್ಯಾಗಿಗೆ, ಬಾಲನ್ನು ತೆಗಿತಾಳೆ. ಸೊ ಇವಾಗ ಏನು ಕೇಳ್ತಿದ್ದಾರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಶಿ ಟೇಕ್ಸ್ ಔಟ್ ದ ಯೆಲ್ಲೋ ಬಾಲ್, ರೆಡ್ ಬಾಲ್, ಬ್ಲೂ ಬಾಲ್. ಹಾಗಿದ್ರೆ ಆಕೆ ಸುಮ್ಮನೆ ಹಿಂಗೆ ಬ್ಯಾಗಿಗೆ ಕೈ ಹಾಕಿ ಒಂದು ಬಾಲನ್ನು ತೆಗಿತಾಳೆ. ಯೆಲ್ಲೋ ಬಾಲ್ ಬರುವಂಥ ಚಾನ್ಸಸ್ ಎಷ್ಟಿದೆ? ಮತ್ತೆ ಅದೇ ರೀತಿ ತೆಗ್ದಾಗ ರೆಡ್ ಬಾಲ್ ಒಂದೇ ಸರ್ತಿ ತೆಗಿತಾಳೆ ಅಂತ ಇಟ್ಕೊಳ್ರಿ. ಒಂದೇ ಸರ್ತಿ ತೆಗ್ದಾಗಲೇ ಯೆಲ್ಲೋ ಬಾಲ್ ಬರ್ಬೋದು, ಇಲ್ಲ ರೆಡ್ ಬಾಲ್ ಬರ್ಬೋದು, ಇಲ್ಲ ಬ್ಲೂ ಬಾಲ್ ಬರ್ಬೋದು. ಓಕೆ, ಸೊ ಆಕೆ ಕೈ ಹಾಕಿ ತೆಗ್ದಾಗ ಬಾಲನ್ನು ಬರುವಂಥ ಚಾನ್ಸಸ್ ಎಷ್ಟಿದೆ? ಎಲ್ಲ ಕಲರ್ ಬಾಲ್ಗಳು ಬರುವಂಥ ಚಾನ್ಸಸ್ ಎಷ್ಟಿದೆ? ಓಕೆ, ಫೈನ್. ಈಗ ಒಂದು ಕೆಲಸ ಮಾಡೋಣ, ಮೊದಲನೇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದು, ಎರಡನೇದು, ಮೂರನೇದು. ಫಸ್ಟ್ ಆಫ್ ಆಲ್ ಇಲ್ಲಿ ಎಷ್ಟು ಬಾಲ್ಸ್ ಇದ್ದಾವೆ? ರೆಡ್, ಬ್ಲೂ, ಯೆಲ್ಲೋ ಇರೋದೇ 3 ಬಾಲ್ಸ್, ಹೌದಾ? ಸೊ ಹೌ ಮೆನಿ ಬಾಲ್ಸ್ ಆರ್ ದೇರ್? 3 ಬಾಲ್ಸ್ ಆರ್ ದೇರ್. ಔಟ್ ಆಫ್ 3 ಬಾಲ್ಸ್ ಆಕೆ ಕಣ್ಣು ಮುಚ್ಕೊಂಡು ಒಂದು ಬಾಲ್ ತೆಗೆದ್ರೆ ಅದು ಯೆಲ್ಲೋ ಬಾಲ್ ಆಗಿದ್ರೆ ಔಟ್ಕಮ್ ಎಷ್ಟಿರುತ್ತೆ? ಒಂದೇ, ಹೌದಾ? ಆಮ್ ಐ ರೈಟ್? ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇಸ್ ಈಕ್ವಲ್ ಟು 3, ಹೌದಾ? ಫೈನ್. ಇದರಲ್ಲಿ ಟೋಟಲ್ ನಂಬರ್ ಆಫ್ ಬಾಲ್ಸ್ ಅಲ್ಲಿ 3 ಇದೆ. ಇದರಲ್ಲಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಯೆಲ್ಲೋ ಬಾಲ್, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಯೆಲ್ಲೋ ಬಾಲ್ ಈಸ್ 1 ಔಟ್ ಆಫ್ 3, ಹೌದಾ? ಸೊ ಟೋಟಲ್ 3 ಬಾಲ್ಸ್, ಔಟ್ಕಮ್ಸ್ ಇರೋದೇ 3. ಇಲ್ಲ ಯೆಲ್ಲೋ ಬರಬೇಕು, ಇಲ್ಲ ರೆಡ್ ಬರಬೇಕು, ಇಲ್ಲ ಬ್ಲೂ ಬರಬೇಕು. ಅದರೊಳಗೆ ಆಕೆಗೆ ಚಾನ್ಸಸ್ ಇರೋವಂಥದ್ದು ಯೆಲ್ಲೋ ಬಾಲ್ ಬರುವಂಥ ಚಾನ್ಸಸ್ ಎಷ್ಟು? ಒಂದೇ, ಇರೋದೇ 1 ಬಾಲು, ಸಿಕ್ಕಿದ್ರೆ ಅದೇ ಸಿಗಬೇಕು, ಹೌದಾ? ಸೊ 1 ಔಟ್ ಆಫ್ 3. ಸೊ ದಿಸ್ ಇಸ್ ದ 1 ಫೇವರಬಲ್ ಔಟ್ಕಮ್ ಟು ಗೆಟ್ಟಿಂಗ್ ಯೆಲ್ಲೋ ಬಾಲ್ ಔಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಅರ್ಥ ಆಯ್ತಾ? ಈಗ ಎರಡನೇದು, ಸೆಕೆಂಡ್ ಒನ್, ಪಿ ಆಫ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಬಾಲ್ ವಿಚ್ ಈಸ್ ಈಕ್ವಲ್ ಟು ಅಗೇನ್ ಸೇಮ್ ಏನು? 1 ಔಟ್ ಆಫ್ 3. ಇರೋದೇ 3 ಬಾಲು, ಅದರೊಳಗೆ ಆಕೆಗೆ ರೆಡ್ ಬಾಲ್ ಸಿಕ್ಕಿದ್ರೆ ಅದು ಒಂದೇ ಇರುತ್ತೆ, ಔಟ್ ಆಫ್ 3. ಓಕೆ, ಸೊ ಇನ್ನು ಮೂರನೇದು, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಬ್ಲೂ ಬಾಲ್, ಹೌದಾ? ಸೊ ಬ್ಲೂ ಬಾಲ್ ಎಷ್ಟಿದೆ? ಒಂದದೆ, 1 ಔಟ್ ಆಫ್ 3. ಈ 3 ಔಟ್ಕಮ್ಸಲ್ಲಿ ಆಕೆಗೆ ಸಿಕ್ಕಿದ್ರೆ ಬ್ಲೂ ಬಾಲ್ ಒಂದೇ ಆಗಿರಬೇಕು. ಸೊ 1 ಔಟ್ ಆಫ್ 3. ಅರ್ಥ ಆಗ್ತಿದಾ? ಓಕೆ, ತುಂಬ ಸಿಂಪಲ್ ಇದೆ, ಕಷ್ಟ ಏನಿಲ್ಲ, ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಇದೊಂದು ಕ್ವೆಶನ್ನ ಸಾಲ್ವ್ ಮಾಡೋಣ. ಎಕ್ಸಾಂಪಲ್, ಸಪೋಸ್ ವಿ ಥ್ರೋ ಎ ಡೈ ಒನ್ಸ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 4? ಹಾಗೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂತ ಹೇಳ್ತಿದ್ದಾರೆ. ಸೊ ಈ ಹಾವು ಏಣಿ ಆಟ ಆಡಬೇಕಾದ್ರೆ ಗೊತ್ತಲ್ಲ ನಿಮಗೆ, ಡೈಸ್ನ ಯೂಸ್ ಮಾಡ್ತೀವಿ, ಹೌದಾ? ಸೊ ಡೈಸ್ ಅಂದರೆ 2, ಡೈ ಅಂದರೆ 1. ಓಕೆ, ಆ ರೀತಿ ಡೈನ ನಾವು ಥ್ರೋ ಮಾಡಿದಾಗ ಅಂದರೆ ಹಾಕಿದಾಗ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತಿರ್ತದೆ, ಅದಕ್ಕೆ ಈ ಹಾವು ಏಣಿ ಆಟ ಆಡಿದಾಗ ನಿಮಗೆ ಗೊತ್ತಿರ್ತದೆ, ಆ ಡೈ ಏನು ಯೂಸ್ ಮಾಡ್ತೀವಲ್ಲ ಆ ಒಂದು ಡಬ್ಬಿ ಥರ ಇರ್ತದೆ, ಹೌದಾ? ಸೊ ಅದು ಟೋಟಲ್ 6 ಫೇಸಸ್ಗಳನ್ನು ಹೊಂದಿರುತ್ತೆ, ಹೌದಾ? ಅದ್ರ ಮೇಲೆ ಬರೆದಿರ್ತಾರೆ 1 2 3 4 5 6 ಅಂತ, ಹೌದಾ? ಸೊ ಅದರಲ್ಲಿ ಅಂಥ ಒಂದು ಡೈನ ನಾವು ಎಸೆದಾಗ ಚಾನ್ಸಸ್ ಏನು ಬರುತ್ತೆ? ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 4 ಅಂತ ಹೇಳ್ತಿದ್ದಾರೆ. 1
ಇನ್ನೊಂದು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಈಗ ನಾನು ಆ ಡೈನ ಎಸೆದಾಗ ನನಗೆ ಬರುವಂಥ ಚಾನ್ಸಸ್ಗಳೇನು ಅದನ್ನು ಫಸ್ಟ್ ಬರೀತೀನಿ. ಸೊ ಚಾನ್ಸಸ್ ಎಷ್ಟಿದೆ? ಚಾನ್ಸಸ್ ಆಫ್ ಗೆಟ್ಟಿಂಗ್ ನಂಬರ್ಸ್ ವೆನ್ ಅ ಡೈ ಈಸ್ ಥ್ರೋನ್. ಹೌದಾ? ವೆನ್ ಅ ಡೈ ಈಸ್ ಥ್ರೋನ್, ದಟ್ ಈಸ್ 1 2 3 4 5 ಹಾಗೆ 6. ಹೌದಾ? ಇಷ್ಟರೊಳಗೆ ಯಾವುದಾದ್ರೂ ಒಂದು ಬೀಳಬೇಕು. ಇದರೊಳಗೆ ನಮಗೇನು ಕೇಳ್ತಿದ್ದಾರೆ ಪ್ರಶ್ನೆಯಲ್ಲಿ? ಫಸ್ಟ್ ಒನ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 4? ಸಿಂಪಲ್. ಸೊ ಇದಿಷ್ಟು ನಂಬರ್ಸಲ್ಲಿ ಗ್ರೇಟರ್ ದೆನ್ 4 ಇರೋದು ಯಾವುದು? 2. ಹೌದಾ? ಸೊ ಪಿ ಆಫ್ ಗೆಟ್ಟಿಂಗ್ ಅ ನಂಬರ್ ಗ್ರೇಟರ್ ದೆನ್ 4. ಓಕೆ, ಹಿಂಗೆ ಬರೆದು ಬಿಡ್ತೀನಿ. ಪಿ ಆಫ್ ನಂಬರ್ ಗೆಟ್ಟಿಂಗ್ ಗ್ರೇಟರ್ ದೆನ್ 4 ಅಂದರೆ 2 ಔಟ್ ಆಫ್ 6. ಒಪ್ತೀರಾ? ಔಟ್ಕಮ್ಸ್ ಎಷ್ಟಿದೆ? ಇಲ್ಲ ಒಂದಾದರೂ ಬೀಳ್ಬೋದು. ನಾನು ತೂರ್ದಾಗ ಅದನ್ನು 1 ಬರ್ಬೋದು, ಇಲ್ಲ 2 ಬರ್ಬೋದು ಫೇಸ್. ಹೌದಾ? 3 ಅಂತ ತೋರಿಸ್ಬೋದು, 4 5 6 ಯಾವುದಾದ್ರೂ ಒಂದು ಫೇಸ್ ತೋರಿಸ್ಬೋದು. ಹೌದಾ? ಇಷ್ಟೂ ಚಾನ್ಸಸ್ ಇದೆ. ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇದರಲ್ಲಿ ನಂಬರ್ ಗ್ರೇಟರ್ ದೆನ್ 4 ಅಂದರೆ ಇರೋದೇ 2 ಚಾನ್ಸ್. 5 ಮತ್ತೆ ಇಲ್ಲ 5 ಬರಬೇಕು, ಇಲ್ಲ 6 ಬರಬೇಕು. ಹೌದಾ? ಇರೋದು ಒಟ್ಟು 2 ಔಟ್ಕಮ್ಸ್, ಪಾಸಿಬಲ್ ಔಟ್ಕಮ್ಸ್. 2 ಔಟ್ ಆಫ್ 6. ಸೊ ಈಗ ಇದನ್ನು ನಾನು 2 1s 2 3s 6 ಅಂತ ಬರಿತೀನಿ, ವಿಚ್ ಇಸ್ ಈಕ್ವಲ್ ಟು 1/3. 1/3 ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 4. ಅದೇ ರೀತಿ ಇನ್ನೊಂದು ಕಡೆ, ಈ ಕಡೆಗೆ ಇನ್ನೊಂದು ಏನು ಕೇಳ್ತಿದ್ದಾರೆ ನಮಗೆ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಅ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಹೌದಾ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಎಷ್ಟಿದೆ? ನಂಬರ್ ಲೆಸ್ ದೆನ್ ಅಂದರೆ ಲೆಸ್ ದೆನ್ 4 ಅಂದರೆ 3, ಆರ್ ಈಕ್ವಲ್ ಟು ಅಂತಲೂ ಹೇಳ್ತಿದ್ದಾರೆ. ಹಾಗಿದ್ರೆ 1 2 3 4 ಕೂಡ ಇಲ್ಲಿ ತಗೋಬೋದು. ಲೆಸ್ ದೆನ್ ಆರ್ ಈಕ್ವಲ್ ಟು 4 ಹಾಗಿದ್ರೆ 4 ಕನ್ಸಿಡರ್ ಮಾಡ್ಬೋದು. 4ಕ್ಕೆ ಈಕ್ವಲ್ ಆಗಿ ಇರೋದಂದರೆ 4 ಬರ್ಬೋದು, 1 2 3 ಕೂಡ ಬರ್ಬೋದು. ಹಾಗಿದ್ರೆ ಎಷ್ಟು ಔಟ್ಕಮ್ಸ್ ಆಯಿತು? ಟೋಟಲ್ 6. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ಗಳಲ್ಲಿ 4ನ್ನ ನಾವು ಎಸ್ಟಿಮೇಟ್ ತಗೋಬೋದು. ಹೌದಾ? ಇಲ್ಲ 1 ಬೀಳ್ಬೋದು, 2 3 4 ಇವೆಲ್ಲ ನಂಬರ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಸೊ ಹಾಗಿದ್ರೆ ಈಗ ಇದನ್ನು ಫರ್ದರ್ ರಿಡ್ಯೂಸ್ ಮಾಡಿದಾಗ 2 2s 4 2 3s 6 ವಿಚ್ ಇಸ್ ಈಕ್ವಲ್ ಟು 2/3. ಅರ್ಥ ಆಯ್ತಾ? ಏನು ನಂಬರ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂದರೆ 2/3. ಅರ್ಥ ಆಯ್ತಾ? ಓಕೆ, ಫೈನ್. ಈಗ ಮುಂದೆ ಹೋಗೋಣ. ರಿಮಾರ್ಕ್ಸ್. ಸೊ ಇಷ್ಟ ತನಕ ನಾವು 3 ಎಕ್ಸಾಂಪಲ್ಗಳನ್ನು ನೋಡಿದ್ವಿ. ಅವುಗಳಿಂದ ಏನು ಕಲಿತಿದ್ವಿ ನೋಡ್ತಾ ಹೋಗೋಣ. An event having only one outcome of the experiment is called an elementary event. Okay, in example 1, both the events E and F are elementary events. Similarly, in example 2, all the 3 events Y, B and R are elementary events. So first 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಲ್ಲ, ದಿಸ್ ಇಸ್ ಎಕ್ಸಾಂಪಲ್ 1. ಇದರಲ್ಲಿ ನೋಡಿ 1/2 1/2. ಹೌದಾ? ಸೊ ದಿಸ್ ಇಸ್ ದ ಓನ್ಲಿ ಒನ್ ಔಟ್ಕಮ್. ಸೊ ಯಾವಾಗ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸಲ್ಲಿ ಯಾವಾಗ ಓನ್ಲಿ 1 ಬರುತ್ತಲ್ಲ, ಫೇವರಬಲ್ ಔಟ್ಕಮ್ 1 ಬಂತು ಅಂದರೆ, ಔಟ್ ಆಫ್ ಎಷ್ಟೇ ಇರಲಿ ಮೇಲ್ಗಡೆ 1 ಇತ್ತು ಅಂದರೆ ಅಂಥ ಇವೆಂಟ್ಸ್ಗಳನ್ನು ಎಲಿಮೆಂಟ್ರಿ ಇವೆಂಟ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಏನಂತ ಕರೀತಾರೆ? ಅಂಥವನ್ನ ಎಲಿಮೆಂಟರಿ ಇವೆಂಟ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ 1ರಲ್ಲಿ ನಾವು ನೋಡಿದ್ವಿ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಇ ಆ್ಯಂಡ್ ಎಫ್ ಅಂತ ಇವ್ರು ತಗೊಂಡರೆ, ನಾವು ಹೆಚ್ ಅಂಡ್ ಟಿ ಅಂತ ತಗೊಂಡ್ವಿ. ಹೌದಾ? ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಅಂದರೆ 1/2 ಬಂತು, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ಅಂದರೆ 1/2 ಬಂತು. ಸೊ ಬೋತ್ ಆರ್ ಎಲಿಮೆಂಟ್ರಿ ಇವೆಂಟ್ಸ್. ಅಟ್ ದ ಸೇಮ್ ಟೈಮ್ ಎಕ್ಸಾಂಪಲ್ 2 ಅಲ್ಲೂ ಕೂಡ all the 3 events Y, B and R are elementary events. So example 2 ಯಾವುದು? ಇದು. ಇದರಲ್ಲಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಯೆಲ್ಲೋ ಬಾಲ್, ರೆಡ್ ಬಾಲ್, ಬ್ಲೂ ಬಾಲ್. ಇಲ್ಲೂ ಕೂಡ 1 out of 3 1 out of 3 1 out of 3 ಇವುಗಳು ಕೂಡ ಎಲಿಮೆಂಟ್ರಿ ಇವೆಂಟ್ಸ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಓಕೆ. ಸೊ ಇನ್ ಎಕ್ಸಾಂಪಲ್ 1 ವಿ ನೋಟ್ ದಟ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಇಸ್ ಈಕ್ವಲ್ ಟು 1. ಸೊ ನಾವಿಲ್ಲಿ ಇನ್ನೊಂದನ್ನು ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ, ಅವರು ಇ ಆ್ಯಂಡ್ ಎಫ್ ಅಂತ ತಗೊಂಡರೆ, ಮತ್ತೆ ಹೇಳ್ತಿದ್ದೀನಿ ನಾವು ಪಿ ಆಫ್ ಹೆಚ್ ಪಿ ಆಫ್ ಟಿ ಅಂತ ತಗೊಂಡ್ವಿ.
ಇವೆರಡನ್ನ ನಾವು ಆ್ಯಡ್ ಮಾಡಿದಾಗ ವಾಟ್ ಯು ವಿಲ್ ಗೆಟ್ 1/2 ಪ್ಲಸ್ 1/2 ಪಿ ಆಫ್ ಹೆಚ್ ಪ್ಲಸ್ ಪಿ ಆಫ್ ಟಿ ಮಾಡಿದಾಗ 1/2 ಪ್ಲಸ್ 1/2 ಹಾಫ್ ಪ್ಲಸ್ ಹಾಫ್ ವಿಚ್ ಇಸ್ ಈಕ್ವಲ್ ಟು 1. ಹೌದಾ? ಸೊ ಹಿಂಗೆ ನೋಡಿದಾಗಲೂ ಕೂಡ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ನ ಆ್ಯಡ್ ಮಾಡಿದಾಗ 2 ಬರುತ್ತೆ, 2/2 ಈಸ್ 1. ಹೌದಾ? ಸೊ ಏನಾಯ್ತು ಇಲ್ಲಿ? ಪಿ ಆಫ್ ಹೆಚ್ ಪ್ಲಸ್ ಪಿ ಆಫ್ ಟಿ ವಿಚ್ ಇಸ್ ಈಕ್ವಲ್ ಟು 1. ಇನ್ ಎಕ್ಸಾಂಪಲ್ 2 ಆಲ್ಸೋ ವಿ ನೋಟ್ ದಟ್ ಪಿ ಆಫ್ ವೈ ಪ್ಲಸ್ ಪಿ ಆಫ್ ಆರ್ ಪ್ಲಸ್ ಪಿ ಆಫ್ ಬಿ ಇಸ್ ಈಕ್ವಲ್ ಟು 1. ಸೊ ಎಕ್ಸಾಂಪಲ್ 2 ಯಾವುದು? ಇದು. ಹೌದಾ? ಇವು ಮೂರನ್ನು ಕೂಡ ಆ್ಯಡ್ ಮಾಡಿದಾಗ 1/3 ಪ್ಲಸ್ 1/3 ಪ್ಲಸ್ 1/3 ಮಾಡಿದರೆ 3/3 ವಿಚ್ ಈಸ್ ಈಕ್ವಲ್ ಟು ಅಗೇನ್ 1. ಹೌದಾ? ಹೌದು. ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಅಬ್ಸರ್ವ್ ದಟ್ ದ ಸಮ್ ಆಫ್ ದ probabilities of all the elementary events of an experiment is 1. This is true in general also. ಸೊ ಏನು ಹೇಳ್ತಿದ್ದಾರೆ, ನಾವಿಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ವಿಷಯ ಅರ್ಥ ಆಯಿತು. ಯಾವುದೇ ಎಲಿಮೆಂಟ್ರಿ ಇವೆಂಟ್ಸ್ಗಳು ಇರುತ್ತಲ್ಲ ಅವುಗಳನ್ನು ಆ್ಯಡ್ ಮಾಡಿದಾಗ ಅವುಗಳ ಸಮ್ಗಳು ಯಾವಾಗಲೂ 1ಗೆ ಈಕ್ವಲ್ ಇರುತ್ತೆ. ಒಂದು ಪ್ರಶ್ನೆಯಲ್ಲಿ ಎಲ್ಲ ನಿಮಗೆ ಇವೆಂಟ್ಸ್ಗಳ ಏನು ಔಟ್ಕಮ್ಸ್ಗಳು 1/3 1/4 ಈ ರೀತಿಯಾಗಿ ಸಮಥಿಂಗ್ ಬಂತು ಅಂತ ಇಟ್ಕೊಳ್ರಿ. ಒಟ್ಟು ಎಲಿಮೆಂಟ್ರಿ ಇವೆಂಟ್ಸ್ ಅಂದ್ರೆ ಏನು ಇಷ್ಟು ನೆನ್ಪಿಟ್ಕೊಳ್ರಿ. ನ್ಯೂಮರೇಟರ್ ಒಳಗೆ 1 ಇರಬೇಕು, ಡಿನೋಮಿನೇಟರ್ ಅದು ನಮಗೆ ಗೊತ್ತಿಲ್ಲ. ನ್ಯೂಮರೇಟರಲ್ಲಿ 1 ಬಂತು ಅಂದರೆ ಇಟ್ ಈಸ್ ಎ ಎಲಿಮೆಂಟ್ರಿ ಇವೆಂಟ್. ಸೊ ಒಂದು ಪ್ರಶ್ನೆಯಲ್ಲಿ ಸಮ್ ಆಫ್ ಆಲ್ ದ ಎಲಿಮೆಂಟ್ರಿ ಇವೆಂಟ್ಸ್ನ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ 1. ಗಾಟ್ ಇಟ್? ಮುಂದೆ ಹೋಗೋಣ. ಫ್ರಮ್ ಎಕ್ಸಾಂಪಲ್ 1 ವಿ ನೋಟ್ ದ್ಯಾಟ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಇಸ್ ಈಕ್ವಲ್ ಟು 1/2 ಪ್ಲಸ್ 1/2 ವಿಚ್ ಇಸ್ ಈಕ್ವಲ್ ಟು 1. ಇದು ಅರ್ಥ ಆಯಿತು. Where E is the event getting ahead. E is the event getting ahead and F is the event getting a tail. ನಾವು P of H ಮತ್ತೆ P of T ಅಂತ ತಗೊಂಡಿದ್ವಿ. From equation 1 and 2 of example 3 we also get P of E plus P of F which is equal to 1/3 plus 2/3. Okay. So ಈಗ example 3 ಬಗ್ಗೆ ಮಾತಾಡ್ತಿದ್ದಾರೆ. This is example 3. ಏನು ಬಂತು? 1/3 ಮತ್ತೆ 2/3 ಬಂತು. ಹೌದಾ? ಸೊ ಎರಡೂ ಸಬ್ ಕ್ವೆಶನ್ಗಳ ಆನ್ಸರ್ಸ್ ಏನು ಬಂತು? 1/3 ಮತ್ತು 2/3. ಎರಡನ್ನೂ ಆ್ಯಡ್ ಮಾಡಿದರೆ ಅಗೇನ್ ಇಲ್ಲಿ ಕೂಡ ಅಷ್ಟೇ ಅದೇ ಕಥೆ. 1/3 2/3 ಎರಡನ್ನೂ ಆ್ಯಡ್ ಮಾಡಿದರೆ 3/3 ವಿಚ್ ಇಸ್ ಈಕ್ವಲ್ ಟು 1 ಅಗೇನ್. ಹೌದಾ? ಕರೆಕ್ಟ್ ತಾನೆ? ಸೊ ಅದನ್ನೇ ಹೇಳ್ತಿದ್ದಾರೆ. ಸೊ 1/3 ಪ್ಲಸ್ 2/3 ಇಸ್ ಆಲ್ಸೋ ಈಕ್ವಲ್ ಟು 1. ವೇರ್ ಇ ಈಸ್ ದ ಇವೆಂಟ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 4 and F is the event getting a number less than or equal to 4. Note that getting a number not greater than 4 is same as getting a number less than or equal to 4 and vice versa. ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ನಂಬರ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದೆನ್, ಓಕೆ, ಗೆಟಿಂಗ್ ಎ ನಂಬರ್ ನಾಟ್ ಗ್ರೇಟರ್ ದೆನ್ 4 ಅಂದರೂ ಒಂದೇ. ಅರ್ಥ ಆಗ್ತಿದಾ? ಗೆಟಿಂಗ್ ಎ ನಂಬರ್ ನಾಟ್ ಗ್ರೇಟರ್ ದೆನ್ 4 ಅಂದರೂ ಒಂದೇ, ಗೆಟಿಂಗ್ ಎ ನಂಬರ್ ಲೆಸ್ ದೆನ್ 4 ಅಂದರೂ ಒಂದೇ. ಓಕೆ, ಎರಡೂ ಒಂದೇ ಅರ್ಥ ಅಂತ ಹೇಳ್ತಿದ್ದಾರೆ. ಫೈನ್, ಮುಂದೆ ಹೋಗೋಣ. ಇನ್ ಎಕ್ಸಾಂಪಲ್ 1 and 2, ಎಕ್ಸಾಂಪಲ್ 1 ಅಲ್ಲ, ದಿಸ್ ಒನ್, ಇದು ಮತ್ತೆ ಇದು, ದಿಸ್ ಇಸ್ ಇಕ್ವೇಶನ್ 1 and ಇಕ್ವೇಶನ್ 2. ಎರಡರಲ್ಲಿ ಅಬೋವ್ ಈಸ್ ಎಫ್ ನಾಟ್ ದ ಸೇಮ್ ಆಸ್ ನಾಟ್ ಇ. ಓಕೆ, prime, yes it is. We denote the event not E by E bar. Okay, so all right. ಅವ್ರು ಏನು ಹೇಳಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆಗಿದೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ನಾಟ್ ಇ ಇಸ್ ಈಕ್ವಲ್ ಟು 1. ಹೌದಾ? ಸೊ ಪಿ ಆಫ್ ಇ ಒಂದು, ಪಿ ಆಫ್ ನಾಟ್ ಇ ಅಂದರೆ ಸಪೋಸ್ ಯಾವುದಾದ್ರೂ ಒಂದು ಇವೆಂಟ್ ಇರುತ್ತೆ, ಅದನ್ನು ಪಿ ಆಫ್ ಇ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಪಿ ಆಫ್ ನಾಟ್ ಇ ಅಂದರೆ ಏನು? ಯಾವುದು ಇವೆಂಟ್ ಆಗೋದಿಲ್ವೋ ಅದು ಪಿ ಆಫ್ ನಾಟ್ ಇ, ಅಂದರೆ ಅದನ್ನು ಪಿ ಆಫ್ ಇ ಬಾರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈ ಪಿ ಆಫ್ ಇ ಪ್ಲಸ್ ಪಿ ಆಫ್ ನಾಟ್ ಇ ವಿಲ್ ಬಿ ಈಕ್ವಲ್ ಟು 1 ಅಂತ ಹೇಳ್ತಿದ್ದಾರೆ. ಓಕೆ, ವಿಚ್ ಗಿವ್ಸ್ ಅಸ್ ಪಿ ಆಫ್ ಇ ಬಾರ್ ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ಅಂದರೆ ದ ಸಮ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಇವೆಂಟ್ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ದ ಇವೆಂಟ್, ಇವೆರಡರ ಸಮ್ಮು ನಮಗೆ 1 ಅನ್ನು ಕೊಡುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಓಕೆ, ಫೈನ್. ಸೊ ಅದನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ಇನ್ನೊಂದು ಅರ್ಥದಲ್ಲಿ
ಪಿ ಆಫ್ ನಾಟ್ ಇ ಬಾರ್ ಅಂದರೆ ಪಿ ಆಫ್ ನಾಟ್ ಇ ಅಂದ್ರೆ ಏನು, ಪಿ ಆಫ್ ಇ ಬಾರ್ ನಾಟ್ ಗೆಟಿಂಗ್ ದಟ್ ಇವೆಂಟ್, ಅದನ್ನ ಪಿ ಆಫ್ ಇ ಬಾರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ಓಕೆ, ಸರಿನಾ? ಸೊ ಇನ್ ಜನರಲ್ ಇಟ್ ಈಸ್ ಟ್ರೂ ದಟ್ ಫಾರ್ ಅನ್ ಇವೆಂಟ್ ಇ, ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ಓಕೆ, ಇದನ್ನ ಕೂಡ ನಾವು ಸಮಟೈಮ್ಸ್ ಯೂಸ್ ಮಾಡ್ತೀವಿ. ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ಆಲ್ ರೈಟ್, ಸರಿ. The event E bar representing not E is called the complementary of the event E. Also say that E and E bar are complementary events. ಹೌದಲ್ಲ? ಕಾಂಪ್ಲಿಮೆಂಟರಿ ಅಂದ್ರೆ ಏನು, ಆಪೋಸಿಟ್ ಬರುವಂಥದ್ದು. ಸೊ ಒಂದು ಪಿ ಆಫ್ ಇ ಇದ್ರೆ ಇನ್ನೊಂದು ಪಿ ಆಫ್ ಇ ಬಾರ್, ಗೆಟ್ಟಿಂಗ್ ಇವೆಂಟ್, ನಾಟ್ ಗೆಟ್ಟಿಂಗ್ ಇವೆಂಟ್. ಸೊ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ವಿಚ್ ಈಸ್ ಶ್ಯೂರ್ ಆರ್ ಸರ್ಟೇನ್ ಟು ಓಕರ್ ಈಸ್ 1. Such an event is called a sure event or a certain event. Okay, so ಯಾವುದಾದ್ರೂ ಒಂದು ಪ್ರಾಬಬಿಲಿಟಿ ಆಫ್ ಇವೆಂಟ್ ಇರುತ್ತಲ್ಲ, ವಿಚ್ ಈಸ್ ಶ್ಯೂರ್ ಆರ್ ಸರ್ಟೇನ್, ಖಂಡಿತವಾಗ್ಲೂ ಯಾವ್ದು ಆಗುತ್ತಲ್ಲ, ಟು ಓಕರ್ ಈಸ್ 1. ಸೊ ಯಾವುದು ನಡೆಯುತ್ತಲ್ಲ ಅವುಗಳ ಸಮ್ ಏನು ಬರುತ್ತೆ, 1 ಅಂತ ಬರುತ್ತೆ. ಓಕೆ, ಯಾವುದು ಸರ್ಟೇನ್ ಅಂದರೆ ಖಂಡಿತವಾಗ್ಲೂ ನಡೆಯುವಂಥ ಎಕ್ಸ್ಪೆರಿಮೆಂಟ್ಸ್ಗಳ ಸಮ್ ಯಾವುದು ಅದು ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಆಗುತ್ತೆ ಅಂದರೆ ಅವುಗಳ ಸಮ್ ಏನು ಬರುತ್ತೆ, 1 ಬರುತ್ತೆ. ಅರ್ಥ ಆಯ್ತಾ? ಸೊ ಸಚ್ ಆನ್ ಇವೆಂಟ್ ಈಸ್ ಕಾಲ್ಡ್ ಆಸ್ ಎನ್ ಶ್ಯೂರ್ ಇವೆಂಟ್ ಆರ್ ಆನ್ ಸರ್ಟೇನ್ ಇವೆಂಟ್. ಓಕೆ, ಫೈನ್, ಮುಂದೆ ಹೋಗೋಣ. ನೋಟ್, ಫ್ರಮ್ ದ ಡೆಫಿನೇಷನ್ ಆಫ್ ದ ಪ್ರಾಬಬಿಲಿಟಿ ಪಿ ಆಫ್ ಇ ವಿ ಸಿ ದಟ್ ದ numerator, number of outcomes favorable to the event E, is always less than or equal to the denominator, the number of all possible outcomes. ಹೌದು, ನಾವಿಲ್ಲಿ ಗಮನಿಸಿದ್ರೆ ನೀವು ನೋಡ್ಬೋದು, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಇತ್ತಲ್ಲ ಅಲ್ಲಿ 1/2 ಇತ್ತು, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ಇತ್ತಲ್ಲ ಅಲ್ಲಿನೂ 1/2 ಇತ್ತು, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಯೆಲ್ಲೋ ಬಾಲ್ 1/3, ರೆಡ್ ಬಾಲ್ 1/3. ನೀವು ಎಲ್ಲ ಕಡೆ ನೋಡಿದಾಗಲೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂದರೆ ನ್ಯೂಮರೇಟರ್ ಏನಿರುತ್ತಲ್ಲ ಅದು ಡಿನೋಮಿನೇಟರ್ಗಿಂತ ಚಿಕ್ಕದಿರುತ್ತೆ. ಸೊ ಪ್ರಾಪರ್ ಫ್ರ್ಯಾಕ್ಷನ್. ಸೊ ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು, ಈ ಎಲ್ಲ ವ್ಯಾಲ್ಯೂಸ್ಗಳು ಪ್ರಾಬಬಿಲಿಟಿ ಏನು ಬರುತ್ತಲ್ಲ ಪಿ ಆಫ್ ಇ, ಅದು ಯಾವಾಗಲೂ 0 ಮತ್ತು 1 ನಡುವೆ ಬರುವಂಥದ್ದು. ವಾಟ್ ಈಸ್ 1/2? 0.5 ಬರುತ್ತೆ. ಹೌದಾ? 1/2 0.5. ಹೌದಾ? ಆಮ್ ಐ ರೈಟ್? ಸೊ ಇದು ಅಷ್ಟೇ 0.33 ಸಮಥಿಂಗ್ ಬರ್ತದೆ ನೋಡಿ. 0ಗಿಂತ ದೊಡ್ಡದು 1ಕ್ಕಿಂತ ಕಡಿಮೆ ಅಲ್ವಾ, ಅಥವಾ 1ಕ್ಕೆ ಈಕ್ವಲ್ಲು ಬರ್ಬೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಪ್ರಾಬಬಿಲಿಟಿ 0 ಹಾಗೆ 1 ನಡುವೆ ಲೈ ಆಗುತ್ತೆ. 0ಗಿಂತ ದೊಡ್ಡದಿರುತ್ತೆ, 1ಕ್ಕಿಂತ ಚಿಕ್ಕದಿರುತ್ತೆ, ಅಥವಾ 1ಕ್ಕೆ ಈಕ್ವಲ್ಲು ಇರುತ್ತೆ. ಗಾಟ್ ಇಟ್? ಸೊ ಇಟ್ ವಿಲ್ ಬಿ ಆಲ್ವೇಸ್ ಲೈಸ್ ಬಿಟ್ವೀನ್ P of E always lies between 0 and 1. ಓಕೆ, ಈಗ ಮುಂದೆ ಹೋಗೋಣ, ಕ್ವಶನ್ನ ಸಾಲ್ವ್ ಮಾಡೋಣ. ಒಂದೆರಡು ಎಕ್ಸಾಂಪಲ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ, ಅರ್ಥ ಆಗ್ತಾ ಹೋಗ್ತದೆ. ಸವಿತಾ ಅಂಡ್ ಹಮೀದಾ ಆರ್ ಫ್ರೆಂಡ್ಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ವಿಲ್ ಹ್ಯಾವ್ ಡಿಫರೆಂಟ್ ಬರ್ತ್ಡೇಸ್, ದ ಸೇಮ್ ಬರ್ತ್ಡೇ, ಇಗ್ನೋರಿಂಗ್ ಎ ಲೀಪ್ ಇಯರ್? ಓಕೆ, ಸೊ ಸವಿತಾ ಅಂಡ್ ಹಮೀದಾ ಇಬ್ಬರು ಫ್ರೆಂಡ್ಸ್. ನಾವಿಲ್ಲಿ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು ದಟ್ ಇಬ್ಬರಿಗೂ ಡಿಫ್ರೆಂಟ್ ಬರ್ತಡೇಸ್. ಮೊದಲನೇದೇನು ಅಂದರೆ ಯಾವ ದಿವಸ ಬರ್ತ್ಡೇ ಬರುತ್ತೆ ಅದು ಡಿಫ್ರೆಂಟ್ ಆಗಿರಬೇಕು. ಇಬ್ಬರು ಬರ್ತ್ಡೇನು ಡಿಫ್ರೆಂಟ್ ಆಗಿರುವಂಥ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಹಾಗೆ ಸೇಮ್ ಒಂದೇ ದಿವಸ ಬರುವಂಥ ಪ್ರಾಬಬಿಲಿಟಿ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಗಾಟ್ ಇಟ್? ಸೊ ಮೊದಲನೇದನ್ನು ನೋಡೋಣ. ಮೊದಲನೇದು, ಸೊ ಟೋಟಲ್ ಒಂದು ವರ್ಷದೊಳಗೆ ಎಷ್ಟು ದಿವಸ ಇರುತ್ತೆ? 365 ಡೇಸ್ ಇರುತ್ತೆ. ಹೌದಾ? ಸೊ ನಮಗೇನು ಕೇಳ್ತಿದ್ದಾರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ವಿಲ್ ಹ್ಯಾವ್ ಡಿಫ್ರೆಂಟ್ ಬರ್ತ್ಡೇಸ್? ಈ 365 ದಿವಸದೊಳಗೆ, ಟೋಟಲ್ 365 ದಿವಸದೊಳಗೆ ಹಮೀದಂದು ಒಂದು ದಿವಸ ಬರ್ತ್ಡೇ ಬರುತ್ತೆ. ಡಿಫ್ರೆಂಟ್ ಬರ್ತ್ಡೇ ಅಂದರೆ ಈಕೆದು ಸವಿತಂದು ಒಂದು ದಿವಸ, ಹಮೀದಂದು ಒಂದು ದಿವಸ. ಕರೆಕ್ಟ್ ಅಲ್ವಾ? Am I right? Yes. So if I talk about Hamida, so P of Hamida's birthday
ಡಿಫ್ರೆಂಟ್ ಫ್ರಮ್ ಸವಿತಾಸ್ ಬರ್ತ್ಡೇ. ಹೌದಾ, ಸವಿತಾಸ್ ಬರ್ತ್ಡೇ. ಓಕೆ, ಸೊ ಇಬ್ರದು ಒಂದು ದಿವಸ ಸೆಪರೇಟ್ ಆಗಿ ಬರ್ತದೆ ಅಂತ ಇಟ್ಕೊಳ್ರಿ. ಓಕೆ, ಸೊ ಈಗ 365 ದಿವಸದೊಳಗೆ ಒಂದು ದಿವಸ ಸವಿತಂದು ಬರ್ತಡೇ ಇರುತ್ತೆ. ಟೋಟಲ್ 365 ದಿವಸ ಇದೆ. ಇದರಲ್ಲಿ ಒಂದು ದಿವಸ ಸವಿತಂದು ಬರ್ತಡೇ ಇದೆ. ಓಕೆ, ಸೊ ಈ ಒಂದು ದಿವಸನ ಕಳೆದ್ಬಿಟ್ರೆ ಅವತ್ತು ಒಂದು ದಿವಸ ಆಯ್ತು ಬರ್ತಡೇ. ಉಳಿದಿದೆಷ್ಟು? 364. ಈ 364 ದಿವಸದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಹಮೀದನ್ ಬರ್ತಡೇ ಇರುತ್ತೆ. ಓಕೆ, ಸೊ ಹಾಗಿದ್ರೆ ಹಮೀದನ್ ಬರ್ತಡೇ ಏನಾಯ್ತು ಅಂದ್ರೆ 365 ದಿವಸದಲ್ಲಿ ಒಂದು ದಿವಸ ಸವಿತನ್ ಬರ್ತಡೇ ಆದ್ರೆ ಉಳಿದಿರೋ 364 ದಿವಸದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಹಮೀದನ್ ಬರ್ತಡೇ ಬರುತ್ತೆ. ಸೊ 364 ಔಟ್ ಆಫ್ 365 ಡಿಫ್ರೆಂಟ್ ಡೇ. ನಾನು ಯಾಕೆ ಒಂದನ್ನ ಕಳೆದೆ ಅಂದರೆ, ಒಬ್ರು ಯಾರ್ದಾದ್ರೂ ಒಂದು ಬರ್ತಡೇ ತೆಗೆದು ಬಿಟ್ರೆ ಉಳಿದಿರೋ ಡೇಸ್ ಏನಿರುತ್ತಲ್ಲ 364 ದಿವಸ, ಇದ್ರೊಳಗೆ ಯಾವತ್ತಾದ್ರೂ ಒಂದು ದಿವಸ ಹಮೀದನ್ ಬರ್ತಡೇ ಬರುತ್ತೆ. ಅದು ಯಾವತ್ತಾದ್ರೂ ಆಗಿರ್ಬೋದು. ಹೌದಾ, ಸೊ ಒಂದು ದಿವಸ ಸವಿತಂದು ಒಂದು ದಿವಸ ತೆಗೆದು ಬಿಟ್ಟೆ. ಗಾಟ್ ಇಟ್. ಉಳಿದಿರೋ 364 ದಿವಸದೊಳಗೆ 365, ಸೊ ಔಟ್ ಆಫ್ 365 ಡೇಸಲ್ಲಿ ಹಮೀದನ್ ಬರ್ತಡೇ 364 ದಿವಸನೂ ಇರಲ್ಲ, ಅದರಲ್ಲಿ ಒಂದು ದಿವಸ ಇರುತ್ತೆ. ಗಾಟ್ ಇಟ್. ಓಕೆ, ಸೊ ಡಿಫ್ರೆಂಟ್ ಆಗಿ ಇದ್ದಾಗ, ಓಕೆ, ಇಬ್ರದು ಬರ್ತಡೇ ಡಿಫ್ರೆಂಟ್ ಆಗಿ ಇದ್ದಾಗ, ಒಂದು ವೇಳೆ ಇಬ್ರದು ಸೇಮ್ ಇತ್ತು ಅಂತ ಇಟ್ಕೊಳ್ರಿ, ವಾಟ್ ಹ್ಯಾಪನ್ಸ್? 365 ದಿವಸದೊಳಗೆ ಇಬ್ರದು ಒಂದೇ ದಿವಸ, 365 ದಿವಸದೊಳಗೆ ಇಬ್ರದು ಒಂದೇ ದಿವಸ, 1 ಡೇ ಔಟ್ ಆಫ್ 365 ಡೇ. ಓಕೆ, ದಿಸ್ ಈಸ್ ಪಿ ಆಫ್ ಸೇಮ್ ಬರ್ತ್ಡೇ. ದಿಸ್ ಈಸ್ ಸೇಮ್ ಬರ್ತ್ಡೇ. ಅರ್ಥ ಆಗ್ತಿದಾ? ಓಕೆ, ಫೈನ್, ಗಾಟ್ ಇಟ್. ಸೊ ನಮಗೇನು ಕೇಳಿದ್ರು? ಇಬ್ರು ಸೇಮ್ ಬರ್ತ್ಡೇ ಇರೋವಂಥದ್ದು ಪ್ರಾಬಬಿಲಿಟಿ, ಇಬ್ರದ್ದು ಡಿಫ್ರೆಂಟ್ ಇರುವಂಥ ಪ್ರಾಬಬಿಲಿಟಿ, ಎರಡನ್ನು ಕೇಳಿದರು. ರೈಟ್, ಕ್ಲಿಯರ್ ಅಲ್ಲ? ಅರ್ಥ ಆಯ್ತು ತಾನೆ? ಸೊ ಇದನ್ನ ಕನ್ಫ್ಯೂಸ್ ಆಗಬೇಡ್ರಿ. ಇದು ನೋಡಿದಾಗ ಸ್ವಲ್ಪ ಏನೇನೋ ಯೋಚನೆಗಳು ಬರ್ತಾವೆ ನಮಗೆ. ಅಲ್ಲ, ಇದು 365 -1 364 ಔಟ್ ಆಫ್ 365 ಇದೆಲ್ಲ ಯಾಕಿದು ಅಂದರೆ 364 ದಿವಸನೂ ಆಕಿಗೆ ಬರ್ತಡೇ ಬರುತ್ತಾ ಅಂತ ಯೋಚನೆ ಬರುತ್ತೆ. ಹೌದಾ? ವಿಷಯ ಇಷ್ಟೇ, ಇಲ್ಲಿ ಸವಿತನ್ ಬರ್ತಡೇ ಒಂದು ದಿವಸ ಇರ್ತದೆ. 365 ದಿವಸದೊಳಗೆ ಒಂದು ದಿವಸ ಆಕಿನ ಬರ್ತಡೇ ಯಾವತ್ತೋ ಒಂದು, ಅದು ಆಯಿತು. ಆ ಒಂದು ದಿವಸ ತೆಗೆದ್ರೆ ಉಳಿಯೋದೇನು 364 ದಿವಸ. ಈ 364 ದಿವಸದಲ್ಲಿ ಯಾವತ್ತಾದರೂ ಹಮೀದನ್ ಬರ್ತಡೇ ಇರುತ್ತೆ, ನಮಗೆ ಗೊತ್ತಿಲ್ಲ ಅದು. ಆದರೆ ಚಾನ್ಸಸ್ ಎಷ್ಟು? ಇದೇನಿದು? ಫೇವರೇಬಲ್ ಔಟ್ಕಮ್ ಇದು. ಓಕೆ, ಎಷ್ಟು ಫೇವರೇಬಲ್ ಔಟ್ಕಮ್? ಎಷ್ಟು? 364 ದಿವಸ ಅದೇ. 364 ದಿವಸನೂ ಆಕಿ ಬರ್ತಡೇ ಮಾಡಲ್ಲ, ಆದರೆ ಯಾವತ್ತಾದರೂ ಒಂದು ದಿವಸ ಮಾಡ್ತಾಳೆ. ಎಷ್ಟು ದಿವಸದಲ್ಲಿ ಒಂದು ದಿವಸ ಮಾಡ್ತಾಳೆ? ಉಳಿದಿರೋ 364 ದಿವಸದಲ್ಲೇ ಮಾಡ್ತಾಳೆ, 365 ದಿವಸದಲ್ಲಿ ಮಾಡಲ್ಲ. ಟೋಟಲ್ ಔಟ್ಕಮ್ ಎಷ್ಟು? 365. ಅದರಲ್ಲಿ ಹಮೀದನ್ ಬರ್ತಡೇ ಯಾವತ್ತಾದರೂ ಬರ್ಬೋದು 365 ಡೇಸಲ್ಲಿ. ಈ 365th ಡೇ ಏನದಲ್ಲ, ಅದು ಸವಿತನ್ ಬರ್ತಡೇ. ಹಾಗಾಗಿ ಆ ಒಂದು ದಿವಸ ತೆಗೆದ್ಬಿಟ್ವಿ. ಉಳಿದಿರೋ 364 ದಿವಸದೊಳಗೆ ಯಾವತ್ತಾದರೂ ಹಮೀದಾ ಬರ್ತಡೇ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಸೇಮ್ ಬರ್ತಡೇ ಅಂದರೆ ತುಂಬ ಸಿಂಪಲ್ಲು, ಇಬ್ರದ್ದು ಒಂದೇ ದಿವಸ ಔಟ್ ಆಫ್ 365 ಡೇ. ಕಷ್ಟನೇ ಇಲ್ಲ ಇದರೊಳಗೆ. ಓಕೆ, ಗಾಟ್ ಇಟ್. ಸರಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ. ಎಸ್, ಇಲ್ಲಿಗೆ ಹೋಗೋಣ. 2 dice, 1 blue and 1 gray are thrown at the same time. Write down all the possible outcomes. What is the probability that the sum of the two numbers appearing on the top of the dice is? ಒಂದು 8, ಇನ್ನೊಂದು 13, ಇನ್ನೊಂದು ಲೆಸ್ ದೆನ್ ಆರ್ ಈಕ್ವಲ್ ಟು 12. ಸರಿ, ಈಗ ನೋಡ್ರಿ ಏನು ಹೇಳ್ತಿದ್ದಾರೆ, 2 ಡೈಸ್ ಅದೇ. ಓಕೆ, 2 ಡೈಸ್ನ ನಾವು ತೂರಿದಾಗ ಒಂದು ಬ್ಲೂ ಮತ್ತು ಗ್ರೇ ಕಲರ್ದು, ಓಕೆ ಸರಿ, ಯಾವುದೋ ಒಂದು ಕಲರು, ಆರ್ ಥ್ರೋನ್ ಅಟ್ ದ ಸೇಮ್ ಟೈಮ್, ಅಟ್ ಎ ಟೈಮ್ ಥ್ರೋ ಮಾಡಿದೆ, ಎಸ್ತೆ. ರೈಟ್ ಡೌನ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸಮ್ ಆಫ್ ದ ಟೂ ನಂಬರ್ಸ್ ಅಪಿಯರಿಂಗ್ ಆನ್ ದ ಟಾಪ್ ಆಫ್ ದ ಡೈಸ್ ಈಸ್?
ಸೊ ಎರಡನ್ನೂ ಅಟ್ ಎ ಟೈಮ್ ತೂರಿದಾಗ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಈಗ ಎರಡು ಡೈಸ್ನ ತೂರ್ತೀನಿ. ಒಂದು ಕಡೆ 2 ಬಂತು, ಇನ್ನೊಂದು 3 ಬಂತು ಅಂತ ಇಟ್ಕೊಳ್ರಿ ಫೇಸಲ್ಲಿ ವ್ಯಾಲ್ಯೂಸ್. ಓಕೆ, ಇಲ್ಲಿ 2 ಬಂತು ನಂಬರು, ಇಲ್ಲಿ 3 ಬಂತು. ಹಾಗೆ ಅವೆರಡನ್ನೂ ಆ್ಯಡ್ ಮಾಡಿದಾಗ ಎಷ್ಟು ಬಂತು? 5 ಬಂತು. ಅದೇ ರೀತಿ ಚಾನ್ಸಸ್ ಕೇಳ್ತಿದ್ದಾರೆ. ಏನು ಚಾನ್ಸಸ್ಸು? ಇಂಥ ಎಷ್ಟು ಅಂದರೆ ನಂಬರ್ ಆಫ್ ಎಲ್ಲ ಪ್ರಾಬಬಿಲಿಟೀಸ್ನು ನಾವೀಗ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಅದರಲ್ಲಿ ಬಂದಿರತಕ್ಕಂಥ ಫೇವರೇಬಲ್ ಔಟ್ಕಮ್ಸ್ಗಳೇನಿರ್ತಾವಲ್ಲ ಅವುಗಳಲ್ಲಿ ಸಮ್ ಆಫ್ 2 ಡೈಸ್ ಏನಿರುತ್ತಲ್ಲ ವ್ಯಾಲ್ಯೂಸ್, ಅವುಗಳನ್ನು ಆ್ಯಡ್ ಮಾಡಿದಾಗ 8 ಬರಬೇಕು, 13 ಬರಬೇಕು, <= 12 ಬರಬೇಕು. ಇಂಥ ಎಷ್ಟು ಚಾನ್ಸಸ್ ಇರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲು ನೋಡಿ, ನಾನೀಗ ಬರಿತೀನಿ. 1 2 3 4 5 6. ಏನಿದು? 1 2 3 4 5 6. ಏನಿದು? ಒಂದು ಡೈನ ನಾನು ತೂರಿದಾಗ ಎಷ್ಟು ಚಾನ್ಸಸ್ ಇದೆ? ಯಾವುದಾದ್ರೂ ಬರ್ಬೋದು. ಅದೇ ರೀತಿ ನಾನು ಇನ್ನೊಂದು ಡೈನ ತೂರಿದಾಗ, ಒಟ್ಟು ಎರಡನ್ನೂ ಅಟ್ ಎ ಟೈಮ್ ತೂರಿದಾಗ 1 2 3 4 5 6. ಹೌದಾ? ಆಮ್ ಐ ರೈಟ್? ಸೊ ಹಿಂಗೆ ಬರ್ತದೆ. ಚೂರು ಮೇಲ್ ಬರಿತೀನಿ. 1 2 3 4 5 6. ಓಕೆ, ಸೊ ಅದೇ ರೀತಿ ಈ ಕಡೆಗೆ ಬಂದರೆ 1 2 3 4 5 6. ಹೌದಾ? ಸೊ ಚಾನ್ಸಸ್ ಏನೇನು ಬರುತ್ತೆ? ವಿ ವಿಲ್ ಗೆಟ್ 1, 1. ಹೌದಾ? ಅಂದರೆ ಈ ಡೈಸಲ್ಲಿ ಫೇಸ್ 1 ಇರುತ್ತೆ, ಇಲ್ಲಿ 2 ಇರುತ್ತೆ, 1 ಇರುತ್ತೆ. ಅಂದರೆ ಎರಡೂ ಡೈಸ್ಗಳ ಮೇಲ್ಗಡೆ ಭಾಗ ಏನಿರುತ್ತಲ್ಲ 1 1 ಅಂತಾನೆ ಇರುತ್ತೆ. ಇನ್ನೊಂದು ಸರ್ತಿ 1, 2 ಅಂದರೆ ಈ ಡೈಸ್ನ ವ್ಯಾಲ್ಯೂ 1 ತೋರಿಸ್ತಿರುತ್ತೆ, ಈ ಡೈಸ್ನ ವ್ಯಾಲ್ಯೂ 2 ತೋರಿಸ್ತಿರುತ್ತೆ. ಹೌದಾ? ಅರ್ಥ ಆಗ್ತಿದೆಯಲ್ಲ? ಸೊ 1, 2, ಇಲ್ಲಿ 1, 3, ಹಾಗೆ 1, 4, 1, 5, ಹಾಗೆ 1, 6. ಇಲ್ಲಿನೂ ಅಷ್ಟೇ 2, 1. ಹೌದಾ? 2, 2, 2, 3, 2, 4, 2, 5, ಹಾಗೆ 2, 6. ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ? 3, 1, 3, 2, 3, 3, 3, 4, 3, 5, 3, 6. ಇವೆಲ್ಲ ಪಾಸಿಬಲ್ ಔಟ್ಕಮ್ಸ್. ಓಕೆ, ಸೊ ನೆಕ್ಸ್ಟ್ ಏನದೆ? 4, 1, 4, 2, 4, 3, 4, 4, 4, 5, ಹಾಗೆ 4, 6. ಹೌದಾ? ಹಾಗೆ 5, 1, 5, 2, 5, 3, 5, 4, 5, 5, ಹಾಗೆ 5, 6. ದೆನ್ 6, 1, 6, 2, 6, 3, 6, 4, 6, 5, ಹಾಗೆ 6, 6. ಇವೆಷ್ಟು ನಮ್ಮ ಪಾಸಿಬಲ್ ಔಟ್ಕಮ್ಸ್ಗಳು. ಹೌದಾ? ಆಮ್ ಐ ರೈಟ್? ಎಷ್ಟು ಸರ್ತಿ ತೂರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಔಟ್ಕಮ್ಸ್ಗಳು ಏನು ಬರುತ್ತೆ ಅದು ಇಂಪಾರ್ಟೆಂಟ್. ಹೌದಾ? ಸೊ 1, 1 ಆದರೂ ಬರ್ಬೋದು, 1, 2 ಏನಾದರೂ ಬರ್ಬೋದು. ಆದರೆ ಇಲ್ಲಿ ವಿಷಯ ಏನು? ವಾಟ್ ಈಸ್ ದ ಪ್ರಾಬಬಿಲಿಟಿ ದ್ಯಾಟ್ ದ ಸಮ್ ಆಫ್ ದ 2 ನಂಬರ್ಸ್ ಅಪಿಯರಿಂಗ್ ಆನ್ ದ ಟಾಪ್ ಆಫ್ ದ ಡೈಸ್ ಈಸ್ 8. ಈಗ ನೋಡಿ, ಇಷ್ಟು ಔಟ್ಕಮ್ಸ್ಗಳಲ್ಲಿ ನೋಡಿ, ಇವೆಲ್ಲ ಪೇರ್ಸ್. ಹೌದಾ? ಸಮ್ ಆಫ್ ದೀಸ್ 2 ನಂಬರ್ಸ್, ಯಾವ ಪೇರ್ ಅಂದರೆ ಯಾವ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿದಾಗ ಅವುಗಳ ಸಮ್ 8 ಬರುತ್ತೆ. 1 + 1 8 ಬರುತ್ತಾ? ಬರಲ್ಲ. ಈ ರೀತಿಯಾಗಿ ನೀವಿಲ್ಲಿ ಅಬ್ಸರ್ವ್ ಮಾಡ್ರಿ, ಯಾವ ಯಾವ ವ್ಯಾಲ್ಯೂಸ್ಗಳ ಸಮ್ 8 ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕೀಗ. 1 2, 6 8 ಬರುತ್ತೆ. ಇನ್ನೊಂದು 3, 5 ಎರಡನ್ನ ಆ್ಯಡ್ ಮಾಡಿದರೆ 8 ಬರುತ್ತೆ. 2 + 6 ಈಸ್ 8, 3 + 5 ಈಸ್ 8, 4 + 4 ಈಸ್ 8, 5 + 3 ಈಸ್ 8, 6 + 2 ಈಸ್ 8. ಹೌದಾ? ಹಾಗಿದ್ರೆ ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿಯಾಗಿ ಕಾಣಿಸುತ್ತೆ. ಅರ್ಥ ಆಗ್ತಿದ್ದುದಾ? ಡೈಸ್ ಹೆಂಗಿರುತ್ತೆ ಹಿಂಗೆ. ಹೌದಾ? ನೀವು ನೋಡಿರ್ತೀರಿ. ಹೌದಾ?
ಸೊ ಈ ರೀತಿಯಾಗಿ ಹಾಗಿದ್ರೆ ಎಷ್ಟಿದೆ ಟೋಟಲ್ ಪಾಸಿಬಿಲಿಟಿ? 1 2 3 4 5 ಇಷ್ಟು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಎಷ್ಟಿದೆ ಟೋಟಲ್ ಔಟ್ಕಮ್ಸ್? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ ನೋಡಿ? 6 6 6 6 6 6 6 ರಿಸಲ್ಟ್ಗಳು 6 ಸರ್ತಿ ರಿಪೀಟ್ ಆಗಿದೆ, ವಿಚ್ ಇಸ್ ಈಕ್ವಲ್ ಟು 36. 6 ಇಂಟು 6 36 ಟೋಟಲ್ ಔಟ್ಕಮ್ಸ್ ಇರೋದು. ಓಕೆ, ಸೊ ಇದರಲ್ಲಿ 1 2 3 4 5 5 ಔಟ್ ಆಫ್ 36. ಅರ್ಥ ಆಗ್ತಿದ್ದದಾ? ಸೊ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ? 5 ಔಟ್ ಆಫ್ 36. ಇದು ಮೊದಲನೇದು. ಓಕೆ, ಇಲ್ಲಿ ಬರೀತೀನಿ. ಫಸ್ಟ್ ಒನ್, ಪಿ ಆಫ್ ಸಮ್ ಆಫ್ ಗೆಟಿಂಗ್ 8. okay, sum of two numbers getting 8. so sorry, sum of two numbers getting 8. ಹೌದಾ? ಇದೇ ನಮ್ಮ ಫಸ್ಟ್ ಪ್ರಾಬಬಿಲಿಟಿ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಷ್ಟಿದೆ? ಔಟ್ ಆಫ್ 36. ಟೋಟಲ್ ನಂಬರ್ ಆಫ್ ಪ್ರಾಬಬಿಲಿಟಿ ಇಲ್ಲಿ ಎಷ್ಟು? 36 ಇದೆ. ನಾನು ಹೇಳಿದೆ, ನೀವು ಇದಿಷ್ಟನ್ನ ಎಣಿಸಿದ್ರೆ 36 ಪಾಸಿಬಿಲಿಟೀಸ್. ಇವೆಲ್ಲ ಔಟ್ಕಮ್ಸ್. ಇದಿಷ್ಟು ಔಟ್ಕಮ್ಸ್ಗಳಲ್ಲಿ ಈ ನಂಬರ್ಸ್ಗಳನ್ನು, ಪೇರ್ಗಳನ್ನು ಆ್ಯಡ್ ಮಾಡಿದಾಗ ನಿಮಗೆ ಬರುವಂಥ ನಂಬರ್ 8 ಆಗಿರಬೇಕು. ಅಂಥ ಪಾಸಿಬಿಲಿಟಿ ಎಷ್ಟಿದೆ ಅಂದರೆ ಕೇವಲ 5. ಈ 5 ಪೇರ್ಗಳಲ್ಲಿ ಮಾತ್ರ ನಿಮಗೆ ಸಮ್ ಆಫ್ ದ ನಂಬರ್ 8 ಸಿಗೋದು. ಹೌದಾ? ಸೊ ದೇರ್ ಫೋರ್ ದಿಸ್ ಇಸ್ 8. ಗಾಟ್ ಇಟ್? ಓ ಸೋ ಸಾರಿ, ದಿಸ್ ಇಸ್ 5. ಹೌದಾ? 1 2 3 4 5 5 ಸಾರ್ತಿ ಅಂಥ ನಂಬರ್ಸ್ಗಳು 5 ಸಲ ನಮಗೆ ಸಿಕ್ಕಿದೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಒನ್. ಸೆಕೆಂಡ್ ಒನ್ದಲ್ಲಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಫ್ ದ ಟೂ ನಂಬರ್ಸ್ ಅಪಿಯರಿಂಗ್ ಆನ್ ದ ಟಾಪ್ ಆಫ್ ದ ಡೈಸ್ ಇಸ್ 13. ಸಿಗುತ್ತಾ ಅಂಥವು? ಯಾವುದಾದ್ರೂ ನಂಬರು ನೋಡಿ, ನೀವು ಹುಡುಕಿ ಯಾವುದಾದ್ರೂ ಪೇರ್ಗಳನ್ನು ನೀವು ಆ್ಯಡ್ ಮಾಡಿದಾಗ ಅವುಗಳ ಸಮ್ 13 ಬರೋ ಹಾಗೆ ಯಾವುದಾದ್ರೂ ಇದೆನಾ? ಯಾವುದೂ ಬರಲ್ಲ ನಿಮಗೆ. ಓಕೆ, ಸೊ ಹಾಗಿದ್ರೆ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ 13 ಎಷ್ಟಿದೆ? 0 ಔಟ್ ಆಫ್ 36 ಔಟ್ಕಮ್ಸ್. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಈಸ್ 36. ಅದರೊಳಗೆ 13 ಸಮ್ ಆಫ್ ದ ನಂಬರ್ಸ್ ವಿಚ್ ಗಿವ್ಸ್ ಯು 13 ಅಂದರೆ 0. ಯಾವುದು ಕೊಡಲ್ಲ 13. ಓಕೆ, ಸೊ ಇನ್ನು ಮೂರನೇದ್ರ ಕಡೆಗೆ ಹೋಗೋಣ. ಮೂರನೇದೇನು? ಲೆಸ್ ದೆನ್ ಆರ್ ಈಕ್ವಲ್ ಟು 12. ಲೆಸ್ ದೆನ್ ಆರ್ ಈಕ್ವಲ್ ಟು 12. ಸೊ ಇಲ್ಲಿ 6 + 6 12 ಬರುತ್ತೆ. ಹೌದಾ? 6 + 5 11, 6 + 4 10. ಅಟ್ ಲಾಸ್ಟ್ 6 + 6 12 ಬರ್ತಿದೆ. 6 + 5 11, 6 + 4 10, 6 + 3 9. ಹೌದಾ? ಹೈಯೆಸ್ಟ್ ವ್ಯಾಲ್ಯೂನೇ ನಮಗೆ 12 ಇದೆ. ಹೌದಾ? ಸೊ ನಮಗೇನು ಕೇಳ್ತಿದ್ದಾರೆ? ಲೆಸ್ ದೆನ್ ಆರ್ ಈಕ್ವಲ್ ಟು 12. ಸೊ ಇದು 12ಗೆ ಈಕ್ವಲ್ ಇದೆ. ಲಾಸ್ಟ್ ನಂಬರ್ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ ಯಾವುದು? 6,6. ಹೌದಾ? ಈ ಪೇರೆ ಹೈಯೆಸ್ಟ್ ಇಲ್ಲಿರೋದು ನಂಬರ್ಸ್. ಹೌದಾ? ಹೈಯೆಸ್ಟು 2 ನಂಬರ್ಗಳು ಯಾವುದು ಅಂದರೆ 6,6. ಅವುಗಳ ಸಮ್ಮೆ 12 ಅಂದರೆ ಉಳಿದಿರೋ ಎಲ್ಲ ವ್ಯಾಲ್ಯೂಸ್ಗಳು ಅವುಗಳ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡ್ತಾ ಹೋದರೆ ಅಂದರೆ 6 + 6ನ ಆ್ಯಡ್ ಮಾಡಿದರೆ 12 ಬರ್ತದೆ. ಇದನ್ನು ಬಿಟ್ಟು ಇದೇ ಹೈಯೆಸ್ಟ್ ನಂಬರ್ ಇಲ್ಲಿ. ಹೌದಾ? ಇದನ್ನು ಬಿಟ್ಟು ಉಳಿದಿರೋ ಯಾವುದೇ ನಂಬರನ್ನು ಆ್ಯಡ್ ಮಾಡಿದರೂ ಕೂಡ ಈ ಪೇರ್ಗಳನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಲೆಸ್ ದೆನ್ 12. ಒಪ್ತೀರಾ? ಹೌದಾ? ನೀವು ನೋಡ್ರಿ, 6 + 5 ಆಗಿರ್ಬೋದು. ಈ ಕಡೆಗೂ ಅಷ್ಟೇ, ಇದಿಷ್ಟು ಸೇಮ್ ಇರುತ್ತೆ. ಸೊ ಉಳಿದಿರೋ ಈ ನಂಬರ್ಸ್ಗಳೆಲ್ಲ ಅಂತೂ ಚಿಕ್ಕದೇ ಇದೆ. ಹೌದಾ? ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಲೆಸ್ ದೆನ್ 12 ಇರುತ್ತೆ. ಹಾಗೆ 6 + 6 ಈಸ್ 12. ದೇರ್ಫೋರ್ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟಿ ಎಷ್ಟು? 36. ಹೌದಾ? 36ರಲ್ಲಿ 36 ಕೂಡ ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಅಂದರೆ 36ಕ್ಕೆ 36 ಪಾಸಿಬಿಲಿಟಿ ಕೂಡ ಹೋಲ್ಡ್ಸ್ ಗುಡ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ಬರೀತೀನಿ, ಪಿ ಆಫ್ ಲೆಸ್ ದೆನ್
ಆರ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು 12 ಅಂದರೆ ಎಷ್ಟು? 36 ಔಟ್ ಆಫ್ 36. ಸೊ ಎರಡನ್ನೂ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 1. ಅರ್ಥ ಆಗ್ತಿದೆಯಲ್ಲ? ಎಲ್ಲ ಪಾಸಿಬಿಲಿಟೀಸ್ಗಳನ್ನು ನಾವು ನೋಡಿದಾಗ ಎಲ್ಲವೂ ಕೂಡ ಲೆಸ್ ದೆನ್ 12 ಇದೆ. ಕೇವಲ 6,6 ಅದರ ಸಮ್ ಮಾತ್ರ 12 ಬರುತ್ತೆ. ಉಳಿದಿರೋ ಎಲ್ಲ ಪೇರ್ಸ್ಗಳ ಸಮ್ ಲೆಸ್ ದೆನ್ 12 ಬರೋದು. ಸೊ ಹಾಗಾಗಿ ಇಟ್ ಹೋಲ್ಡ್ಸ್ ಗುಡ್. 36ಕ್ಕೆ 36 ಕೂಡ ಇದಕ್ಕೆ ಹೋಲ್ಡ್ಸ್ ಗುಡ್. ಓಕೆ, ಸರಿನಾ? ಆಲ್ ರೈಟ್. ಸೊ ಹಾಗಿದ್ರೆ ಮಕ್ಕಳೇ, ಇವತ್ತಿನ ಸೆಷನಲ್ಲಿ ನಾವು ಏನನ್ನು ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ಕಾಗಿ ಸಮರೈಸ್ ಮಾಡೋಣ. ಏನನ್ನು ಕಲ್ತ್ವಿ ನಾವು? ಎಸ್, ಪ್ರಾಬಬಿಲಿಟಿನ ಕಲ್ತ್ವಿ, ಹೌದಾ? ಸೊ ಪ್ರಾಬಬಿಲಿಟಿ ಅಂದರೆ ಏನು, ಅದನ್ನು ನಾವು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ತುಂಬ ಸಿಂಪಲ್. ಇಲ್ಲಿ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋದೇ ನಮ್ಮ ಕೆಲಸ, ಹೌದಾ? ಸೊ ಇಲ್ಲಿ ಬೇರೆ ಏನು ಕಾನ್ಸೆಪ್ಟ್ ಇಲ್ಲ. ಪ್ರಾಬಬಿಲಿಟಿ ಪಿ ಆಫ್ ಇ ಈಸ್ ಈಕ್ವಲ್ ಟು ನಂಬರ್ ಆಫ್ favorable outcomes to E divided by total number of all possible outcomes of the event. ಇಷ್ಟೇ ಇಲ್ಲಿ ಫಾರ್ಮುಲಾ ಯೂಸ್ ಮಾಡೋದು, ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋದು. ಓಕೆ, ಇದೇ ಇರೋದು. ಸೊ ನಾವು ಇದರಲ್ಲಿ ಎಕ್ಸಾಂಪಲ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ. ಯಾಕೆ ಅಂದರೆ ನಿಮಗೆ ಅರ್ಥ ಆಗಬೇಕಾಗಿತ್ತು ಕಾನ್ಸೆಪ್ಟ್, ಹಾಗಾಗಿ ಎಕ್ಸಾಂಪಲ್ ಕ್ವೆಶನ್ಸ್ಗಳನ್ನು ತಗೊಂಡಿದ್ದೆ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಸೆಷನಲ್ಲಿ ಇದ್ರ ಮೇಲೆ ಇರುವಂತಹ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಪ್ರಾಬಬಿಲಿಟಿ ಮೇಲೆ ಇರುವಂತಹ ಎಕ್ಸಸೈಸ್ ಕ್ವಶನ್ಸು ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ನಿಮಗೆ ಅರ್ಥ ಆಗುತ್ತೆ ಇನ್ನೇನು ಕ್ವಶನ್ಸ್ನ ಸಾಲ್ವ್ ಮಾಡೋದು. ಪ್ರಾಬಬಿಲಿಟಿ ಒಂದು ಸಿಂಪಲ್ ಚಾಪ್ಟರೇ, ಅರ್ಥ ಮಾಡ್ಕೋಬೇಕು, ಬಟ್ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಓಕೆ, ಸೊ ಈ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡೋಣ, ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ತನಕ ಓಕೆ ಸ್ಟಾರ್ಟ್ ಮಾಡಿರೋದೇ ಇವತ್ತು ಪ್ರಾಬಬಿಲಿಟಿ. ಸೊ ಇವತ್ತಿನ ಸೆಷನಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ, ಹಾಗೆ ನಿನ್ನೆ ಸೆಷನಲ್ಲೂ ಕೂಡ ಏನು ಡಿಸ್ಕಸ್ ಮಾಡಿದ್ದೀವಿ, ನಿನ್ನೆ ತನಕ ಏನೇನು ಡಿಸ್ಕಸ್ ಆಗಿದೆ ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬನ್ನಿ. ನಾಳೆ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.